ಅದೆಷ್ಟು ಲಕ್ಷ ಜನ ಇಲ್ಲಿ ಈ ರಸ್ತೆಯಲ್ಲಿ ಓಡಾಡುವಂತವರು ನೋವು ಅನುಭವಿಸಿದ್ದಾರೋ, ಗೋಳು ಅನುಭವಿಸಿದ್ದಾರೋ, ಇಲ್ಲೇ ಪಕ್ಕದಲ್ಲಿರುವಂತ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ಪೇಷಂಟ್ನ ಕರ್ಕೊಂಡು ಹೋಗುವಾಗ ಅಲ್ಲಿಗೆ ತಕ್ಷಣ ಸಮಯಕ್ಕೆ ಸರಿಯಾಗಿ ಹೋಗ್ಲಾರ್ದೆ ಅದೆಷ್ಟು ಗಲಿಬಿಲಿ ಆಗಿದ್ದಾರೋ, ಅದೆಷ್ಟು ಲಕ್ಷ ಜನ ಶಾಪ ಹಾಕಿದಾರೋ ಗೊತ್ತಿಲ್ಲ ಕಳೆದ 9 ವರ್ಷಗಳಿಂದ. ಬಂಧುಗಳೇ ನಮಸ್ಕಾರ, ನಾನು ರವಿಕೃಷ್ಣ ರೆಡ್ಡಿ, ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಗೌರವಾಧ್ಯಕ್ಷ. ಇವತ್ತು 9/5/2023 ಮೇ 2026 9ನೇ ತಾರೀಕು ನನ್ನ ಜೊತೆಗೆ ನಮ್ಮ ಪಕ್ಷದ ಉಪಾಧ್ಯಕ್ಷರಾದಂತಹ ಮಂಜುನಾಥ್ ಅವರು ಸೇರಿದಂತೆ ಬೆಂಗಳೂರು ನಗರ ಘಟಕದ ದಕ್ಷಿಣ ಘಟಕದ ಅಧ್ಯಕ್ಷರಾದಂತಹ ಧನಂಜಯ್ ರಾಮರೆಡ್ಡಿ ಅವರು ಸೇರಿದಂತೆ ಹಲವಾರು ಮುಖಂಡಗಳು ಇಲ್ಲಿ ನಮ್ಮ ಜೊತೆಗಿದ್ದಾರೆ. ನಾವಿರುವಂತಹದ್ದು ಇದು ಹೊಸೂರು ರಸ್ತೆ, ಬೆಂಗಳೂರಿನ ಪ್ರಖ್ಯಾತ ಆಸ್ಪತ್ರೆಗಳಲ್ಲಿ ಒಂದಾದಂತಹ ಸೆಂಟ್ ಜಾನ್ಸ್ ಆಸ್ಪತ್ರೆ. ಇದು ಇಲ್ಲಿ ಸೆಂಟ್ ಜಾನ್ಸ್ ಆಸ್ಪತ್ರೆ ಇಲ್ಲಿ ಚೆಕ್ ಪೋಸ್ಟ್ ಅಂತ ಮೊದಲು ಬೆಂಗಳೂರಿನ ಬಹುತೇಕ ಹೊರವಲಯ ಒಂದು 40 ವರ್ಷಗಳ ಹಿಂದೆ ಬೆಂಗಳೂರಿಗೆ ಎಂಟರ್ ಆಗುವಾಗ ಮತ್ತೆ ಬೆಂಗಳೂರಿನಿಂದ ಹೊರಗೆ ಹೋಗುವಾಗ ಈ ಗೂಡ್ಸ್ ವೆಹಿಕಲ್ಸ್ ಏನಾದರೂ ಇದನ್ನ ಸಾಮಾನುಗಳನ್ನ ತುಂಬಿಕೊಂಡು ಹೋಗ್ತಾ ಇದ್ರೆ ಆ ವೆಹಿಕಲ್ಸ್ ಅವರು ಟ್ಯಾಕ್ಸ್ ಕಟ್ಟಿದಾರೋ ಇಲ್ವೋ ಅನ್ನೋದಕ್ಕೆ ಚೆಕ್ ಮಾಡ್ತಾ ಇದ್ದಂತಹ RTO ಚೆಕ್ ಪೋಸ್ಟ್ ಇಲ್ಲಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ. ಆ ಚೆಕ್ ಪೋಸ್ಟ್ ಪಕ್ಕದಲ್ಲೇ ಇರುವಂತಹದ್ದು ಸೆಂಟ್ ಜಾನ್ಸ್ ಆಸ್ಪತ್ರೆ. ಇವತ್ತು ಇದು ಸೆಂಟ್ ಜಾನ್ಸ್ ಆಸ್ಪತ್ರೆ ಇದ್ದಾಗ ಇದೆಲ್ಲ ಪ್ರತಿಷ್ಠಿತ ಕೋರಮಂಗಲ ಈ ಪ್ರದೇಶದಲ್ಲಿ. ಇಲ್ಲಿಂದ ಆ ಕಡೆ ತೋರಿಸ್ರಪ್ಪ, ಇಲ್ಲಿಂದ ಸರಿಯಾಗಿ ಒಂದು 200-250 ಮೀಟ್ರು, 1/4 ಕಿಲೋಮೀಟರ್ ಇಲ್ಲ, ಆ ಮರಗಳ ಹಿಂಭಾಗದಲ್ಲಿ ಒಂದು ದೊಡ್ಡ ಕಟ್ಟಡ ಇದೆ. ಹೇಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಅನೇಕ ಇಲಾಖೆಗಳು ವಿಧಾನಸೌಧದ ಪಕ್ಕದಲ್ಲಿರುವಂತಹ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಅನ್ನುವಂತಹ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತವೋ ಅದೇ ತರೀಕೆ ನಮ್ಮ ಭಾರತ ಸರ್ಕಾರದ ಒಕ್ಕೂಟ ಸರ್ಕಾರದ ಅನೇಕ ಕಚೇರಿಗಳಿರುವಂತಹ ಕಟ್ಟಡ ಅದು ಕೇಂದ್ರೀಯ ಸದನ. ಅದಾದ್ಮೇಲೆ ಅಲ್ಲೇ ಅದೆಲ್ಲನೂ ಮಡಿವಾಳಕ್ಕೆ ಸೇರಿರುವಂತಹದ್ದು. ಮಡಿವಾಳದ ಮಸೀದಿ ಎದುರುಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಸ್ವಲ್ಪ ಮುಂದಕ್ಕೆ ಇಲ್ಲಿ ಕೇಂದ್ರೀಯ ಸದನ, ಕೇಂದ್ರ ಸರ್ಕಾರದ ಕಚೇರಿಗಳಿರುವಂತಹ ಜಾಗ. ಇದು HSR ಲೇಔಟ್ಗೆ ಹೋಗುವಂತಹ ಸರ್ಜಾಪುರಕ್ಕೆ ಹೋಗುವಂತಹ ರಸ್ತೆ. ಇಲ್ಲಿಂದ ಇನ್ನೊಂದು 300 ಕಿಲೋಮೀಟರ್ಗೆ ಇಲ್ಲೇ ಹೀಗೆ ನೇರವಾಗಿ ಏರಿಯಲ್ ಡಿಸ್ಟೆನ್ಸ್ ಅಲ್ಲಿ ಒಂದು 300 ಆಗುತ್ತೆ, ಈಗ ಹೋದ್ರೆ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ, ಇಲ್ಲಾಂದ್ರೆ ಒಂದು 400 ಮೀಟರ್ ಆಗುತ್ತೆ. ಅದು ಹೊಸೂರು ರಸ್ತೆ. ಬೆಂಗಳೂರಿನಿಂದ ಇಲ್ಲಿಂದ ಲಾಲ್ಬಾಗಿಂದ ಆ ಕಡೆಯಿಂದ ಬರುವಂತಹ ಅಥವಾ MG ರೋಡ್ ಕಡೆಯಿಂದ ಬ್ರಿಗೇಡ್ ರೋಡ್ ಮೂಲಕ ಬರುವಂತಹ ಹೊಸೂರು ರಸ್ತೆ. ಇಂತಹ ಜಾಗದಲ್ಲಿ 2017ರಲ್ಲಿ ಈ ಕಾಮಗಾರಿ ಶುರುವಾಯಿತು. 207 ಕೋಟಿ ರೂಪಾಯಿ, 207 ಕೋಟಿ ರೂಪಾಯಿಗೆ 2017ರಲ್ಲಿ ಶುರುವಾದಂತಹ ಕಾಮಗಾರಿ ಇದು. ಸ್ನೇಹಿತರೆ, ಬಂಧುಗಳೇ ನೋಡಿ, ಈ ಹೊತ್ತಿಗೂ ಇದು ಮುಕ್ತಾಯ ಆಗಿಲ್ಲ. ಯಾಕಂದ್ರೆ ಬಿಡ್ರೆ ನಾವು ಹೋಗ್ಲಿ, ಅವ್ರು ಸಿಗ್ನಲ್ ಬಂದ್ಮೇಲೆ ಅವ್ರು ಈ ಹೊತ್ತಿಗೂ ಈ ಕಾಮಗಾರಿ ಮುಕ್ತಾಯವಾಗಿಲ್ಲ. ಜನರ ದುಡ್ಡು, ಯಾರಪ್ಪನ ದುಡ್ಡು ಅಲ್ಲ. ಪೆಟ್ರೋಲ್ ಹಾಕ್ಸೋನು, ಗ್ಯಾಸ್ ಹಾಕ್ಸೋನು, ಗಾಡಿ ತಗೊಳ್ಳೋನು, ನಮ್ಮ ಫೋನ್ ಬಳಸೋರು ಪ್ರತಿಯೊಬ್ಬರು ನಾವು ಕಟ್ಟಿದ ತೆರಿಗೆ ಹಣದಲ್ಲಿ ಸತತವಾಗಿ 9 ವರ್ಷಗಳಿಂದ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಸುದೀರ್ಘ ಕಾಲದ ಕಾಮಗಾರಿ ಆಗ್ತಾ ಇರುವಂತಹ ಹೋಗೋಣ ಫ್ಲೈಓವರ್ ಇದರ ಹೆಸರು ಈಜಿಪುರ ಮೇಲ್ಸೇತುವೆ. ಇಲ್ಲಿ ಕೇಂದ್ರೀಯ ಸದನದಿಂದ ಹಿಡ್ಕೊಂಡು, ಮಡಿವಾಳದ ಕೇಂದ್ರೀಯ ಸದನದಿಂದ ಹಿಡ್ಕೊಂಡು 2.25 ಕಿಲೋಮೀಟರ್ ಉದ್ದ, 2.25 ಕಿಲೋಮೀಟರ್ ಉದ್ದ ಈಜಿಪುರ ಈಜಿಪುರ ಇನ್ನರ್ ರೋಡ್ಗೆ ಕೇವಲ 2 ಕಿಲೋಮೀಟರು 200 ಮೀಟರ್, 2.3 ಕಿಲೋಮೀಟರ್ ಉದ್ದದ ಫ್ಲೈಓವರ್ ಇದು. ಆಗ್ಲೇ ಹೇಳ್ದಂಗೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿಯೇ ಇಷ್ಟು ಸುದೀರ್ಘವಾದ, ಇಷ್ಟು ಕೇವಲ ಪುಟಗೋಸಿ 2 ಕಿಲೋಮೀಟರ್ ದೂರದ ಫ್ಲೈಓವರು ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟು ದಿನಗಳ ಕಾಲ ಕಾಮಗಾರಿ ಆಗ್ತಿರುವಂತಹ ಉದಾಹರಣೆನೇ ಇಲ್ಲ. ಲಕ್ಷಾಂತರ ಜನ ಈ ಕಡೆ ಇಂದಿರಾನಗರಕ್ಕೆ ಯಾವುದಾದ್ರು ಏರ್ಪೋರ್ಟ್, ಹಳೆ ಏರ್ಪೋರ್ಟ್, ಓಲ್ಡ್ ಮೆಡ್ರಾಸ್ ರೋಡ್, ಇಂದಿರಾನಗರ ಅಲ್ಲೆಲ್ಲ ಹೋಗುವಂತ ಜನ ಇದೇ ಮಾರ್ಗವನ್ನು ಬಳಸಬೇಕು. ಇದೇ ಮಾರ್ಗವನ್ನ ಬಳಸಿ ಹೋಗುವಂತ ಲಕ್ಷಾಂತರ ಜನ. ಇಲ್ಲಂತೂ ಬೆಂಗಳೂರಿನಲ್ಲಿ ಬಹುಶಃ ಯಾವುದಾದ್ರು ಸಿಲ್ಕ್ ಬೋರ್ಡ್ ಬಿಟ್ರೆ ಇನ್ನೇ 2ನೇ ಅತ್ಯಂತ ಕುಖ್ಯಾತಿ ಪಡೆದಿರೋದು ಅಂದ್ರೆ ಸೋನಿ ಸಿಗ್ನಲ್. ಆ ಕೋರಮಂಗಲದಲ್ಲಿರುವಂತಹ ಸೋನಿ ಸಿಗ್ನಲ್ನ ಟ್ರಾಫಿಕ್, ಆ ಸೋನಿ ಸಿಗ್ನಲ್ ಟ್ರಾಫಿಕ್ನ ಅದು ಮ್ಯಾನೇಜ್ ಮಾಡಬೇಕು. ಹಾಗಾಗಿ ಅಲ್ಲಿ ಜನ ಏನು 15 ನಿಮಿಷ 20 ನಿಮಿಷ ಟ್ರಾಫಿಕ್ ಅಲ್ಲಿ ತಗಲಾಕೊಳ್ತಾರೆ. ಅಂತೇನೆ ಈ ಫ್ಲೈಓವರ್ ಇವತ್ತಲ್ಲ, 2015-16ರಲ್ಲೇ ಯೋಚನೆ ಮಾಡಿ 2017ರಲ್ಲಿ ಸಿಂಪ್ಲೆಕ್ಸ್ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂತಹ ಆಂಧ್ರ ಮೂಲದ ಕಂಪನಿಗೆ ಗುತ್ತಿಗೆ ಕೊಟ್ಟಿದ್ರು. ಯಾವಾಗ 2017 ಮೇನಲ್ಲಿ, ಏಪ್ರಿಲಲ್ಲೋ ಮೇನಲ್ಲೋ ಅವರು 4 ವರ್ಷ ಕೆಲಸ ಮಾಡಿದ್ರು. 4 ವರ್ಷ ಕೆಲಸ ಮಾಡಿ ಕೇವಲ 4 ವರ್ಷ ಅಲ್ಲ,
ಸುಮಾರು 6 ವರ್ಷ ಕೆಲಸ, 22 ತನಕ 4 ವರ್ಷ ಕೆಲಸ ಮಾಡಿ ಕೇವಲ 42% ಮಾತ್ರ ಕಾಮಗಾರಿ ಪೂರ್ತಿ ಮಾಡಿದ್ರು. ಆ ಸಂದರ್ಭದಲ್ಲಿ ಇಲ್ಲೆಲ್ಲ ನಾವು ನೋಡಿದ್ರೆ ಹೋಗ್ತಾ ಇದ್ರೆ ಗೊತ್ತಾಗುತ್ತೆ, ಆ ಸಂದರ್ಭದಲ್ಲಿ ಜನ ಪಟ್ಟ ಪಡಿಪಾಡಲು ಅಷ್ಟಿಷ್ಟಲ್ಲ. ಯಾಕಂದ್ರೆ ಅವರು ಕಾಮಗಾರಿ ಮಾಡಬೇಕು ಅಂದ್ರೆ ರಸ್ತೆ ಚಿಕ್ಕದಾಗುತ್ತೆ ಅಂತಲ್ಲಿ ದೊಡ್ಡದಾಗಿ ಅಡ್ಡ ಹಾಕ್ತಾರೆ. ಜನ ಮೊದಲಿಗಿಂತ ಕಡು ಕಷ್ಟಗಳನ್ನ ಅನುಭವಿಸಿದ್ರು. ಇವಾಗ ಇರುವಂತ ವಿಚಾರ ನೋಡಿ, ಈ ಕಡೆಯಿಂದ ಒಂದು ರ್ಯಾಂಪು ಹತ್ತೋದಿಕ್ಕೆ, ಸೆಂಟ್ ಜಾನ್ಸ್ ಆಸ್ಪತ್ರೆಯಿಂದ ಕಡೆಯಿಂದ ಬರುವಂತ ರ್ಯಾಂಪು ಇಲ್ಲಿ ಹತ್ತೋದಿಕ್ಕೆ, ಮತ್ತೆ ಆ ಕಡೆಯಿಂದ ಬರುವಂತ ಆ ಕಡೆ ಹಿಡಿಯೋದಿಕ್ಕೆ ಅಜ್ಜಾಪುರ ರಸ್ತೆಗಳಿಗೆ, ಇಲ್ಲಿ ಕೇಂದ್ರೀಯ ಸಂಬಂಧದಿಂದ ಹತ್ತೋದಿಕ್ಕೆ ಹಿಡಿಯೋದಿಕ್ಕೆ ಎರಡಕ್ಕೂ ಸೇರಿ ಇಲ್ಲಿ ಪ್ರಾವಿಷನ್ ಕೊಟ್ಟಿದ್ದಾರೆ. ಅದೇ ತರಕ್ಕೆ ಅಲ್ಲಿ ಒಂದೇ ಕಡೆ ಅಲ್ಲಿ ಹತ್ತೋದು ಇಳಿಯೋದು ಅಷ್ಟೇ, ಇಲ್ಲಿ ಈಜಿಪುರದಲ್ಲಿ. ಮತ್ತೆ ಅಲ್ಲಿ ಎಲ್ಲೂ ಆ ಕಡೆ ಈ ಕಡೆ ಹಿಡಿಯೋದಿಕ್ಕಿಲ್ಲ. ಇಂತಹ ಕೇವಲ 2 ವರ್ಷದಲ್ಲಿ ಮುಗಿಬೇಕಾಗಿದ್ದಂಥ ಕಾಮಗಾರಿ 2-3 ವರ್ಷದಲ್ಲಿ, 2-3 ವರ್ಷನೂ ಜಾಸ್ತಿನೇ, 9 ವರ್ಷ ಆದರೂ ಮುಗಿದಿಲ್ಲ. ಈಗಿರುವಂತಹ ಪ್ರಶ್ನೆ, ಯಾರು ಇಲ್ಲಿಯ ಸ್ಥಳೀಯ ಶಾಸಕರು? ಇಲ್ಲಿ 2008ರಿಂದ ಸತತವಾಗಿ ಆಯ್ಕೆ ಆಗ್ತಾ ಇರುವಂತವರು ರಾಮಲಿಂಗಾರೆಡ್ಡಿ. ಅವರ ಮನೆಯನ್ನು ಇಲ್ಲೇ ಹತ್ತಿರದಲ್ಲೇ, ಬಹುಶಃ ಇಲ್ಲಿಂದ ನಾನು ನೋಡಿಲ್ಲ, ಕೂಗಳತೆ ದೂರದಲ್ಲಿರ್ಬಹುದು. ಆವತ್ತಿನ ಅಲ್ಲೇನಾ ಪಕ್ಕನಾ 1989ರಿಂದ ಜಯನಗರ ಶಾಸಕರಾಗಿದ್ದಂಥವ್ರು, ವೀರಪ್ಪ ಮೊಯ್ಲಿ ಗೌರ್ಮೆಂಟ್ ಅಲ್ಲಿ 92ರಲ್ಲಿಯೇ ಮಂತ್ರಿ ಆದಂಥವರು. ಆವತ್ತಿನಿಂದ ಇವತ್ತಿನ ತನಕ ಕಾಂಗ್ರೆಸ್ ಕರ್ನಾಟಕದಲ್ಲಿ ಯಾವಾಗೆಲ್ಲ ಅಧಿಕಾರಕ್ಕೆ ಬರುತ್ತೋ ಅವಾಗೆಲ್ಲ ಮಂತ್ರಿ ಆಗ್ತಾ ಬಂದಿರುವಂತಹ ಮಹಾನ್ ಅದೃಷ್ಟವಂತ ಈ ರಾಮಲಿಂಗಾರೆಡ್ಡಿ. ಇವರದೇ ಕ್ಷೇತ್ರದಲ್ಲಿ 200 ಕೋಟಿಗೂ ಅಧಿಕ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿರುವಂತಹ ಕಾಮಗಾರಿಯನ್ನ ಯಾಕೆ ಮುಗಿಸಿಲ್ಲ ಅಂತ ಇವತ್ತು ನಾವು ಪ್ರಶ್ನೆ ಕೇಳಬೇಕಾಗಿದೆ. ಮೊನ್ನೆ ತಾನೇ ನಿಮ್ಗೆ ಗೊತ್ತಿದೆ, ಕಾಂಗ್ರೆಸ್ನವರು 40% ಕಮಿಷನ್ ಸರ್ಕಾರ ಅಂತೇಳಿ ಏನಾದ್ರು ಪೋಸ್ಟರ್ಗಳು ಹಾಕಿದ್ರು, ಅಡ್ವರ್ಟೈಸ್ಮೆಂಟ್ ಕೊಟ್ಟರು ಬಿಜೆಪಿಯವ್ರ ಬಗ್ಗೆ. ಆದರೆ ಎಷ್ಟು ಪರ್ಸೆಂಟ್ ಕಮಿಷನ್ ತಗೊಂಡಿರೋದಕ್ಕೆ ಈ ಕಾಮಗಾರಿ ಇವತ್ತಿಗೂ ಮುಗಿದಿಲ್ಲ. ರಾಮಲಿಂಗಾರೆಡ್ಡಿ ಅವರಿಗೆ ನಾನು ನಿನ್ನೆನೇ ಬರೆದಿದ್ದೆ, ಮಂಪರು ಪರೀಕ್ಷೆ ಮಾಡಬೇಕು, ಅವರಿಗೆ ಲೈ ಡಿಟೆಕ್ಟರ್ ಟೆಸ್ಟ್ ಮಾಡಿಸ್ಬೇಕು. ಅವರ ಪಾತ್ರ ಏನಿದೆ ಈ ಸಿಂಪ್ಲೆಕ್ಸ್ ಇನ್ಫ್ರಾಸ್ಟ್ರಕ್ಚರ್, ಅವನಿಗೆ 100 ಕೋಟಿ ರೂಪಾಯಿ ಅವಾಗಲೇ ದುಡ್ಡು ಬಿಡುಗಡೆ ಮಾಡಲಾಗಿತ್ತು. 4 ವರ್ಷ ಆದ್ರೂ 42% ಕೆಲಸ ಮಾಡಲಿಲ್ಲ ಅವನು. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರು ಆಗಲೂ ಶಾಸಕರು, ಆಗಲೂ ಮಂತ್ರಿಗಳು, ಅವ್ರು ಮಂತ್ರಿ ಆಗಿದ್ದಾಗಲೇ ಇದಕ್ಕೆ ಅನುಮೋದನೆ ಕೊಟ್ಟಿದ್ದು. 5 ವರ್ಷ ಬೇರೆಯವ್ರ ಸರ್ಕಾರ ಬಂತು, ಕಾಂಗ್ರೆಸ್ JDSನ ಸಮ್ಮಿಶ್ರ ಸರ್ಕಾರ, ತದನಂತರ ಬಿಜೆಪಿ ಸರ್ಕಾರ. ಈಗ 3 ವರ್ಷದಿಂದ ಮತ್ತೆ ರಾಮಲಿಂಗಾರೆಡ್ಡಿ ಅವರು ಮಂತ್ರಿ ಆಗಿದ್ದಾರೆ. ಇವರ ಯೋಗ್ಯತೆಗೆ ಯಾಕೆ ಇದನ್ನ ಕಂಪ್ಲೀಟ್ ಮಾಡೋದಕ್ಕಾಗಿಲ್ಲ? ನನ್ನ ಪ್ರಕಾರ ರಾಮಲಿಂಗಾರೆಡ್ಡಿ ಅವರು ಸಹ ಬಹುಶಃ ಕಮಿಷನ್ ತಗೊಂಡಿರಬಹುದಾ? ಅದು ಸಿಂಪ್ಲೆಕ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಯಾವ ಆಂಧ್ರ ಕಂಪನಿ ಕೊಟ್ಟಿದ್ರು, ಅದರಲ್ಲಿ ರಾಮಲಿಂಗಾರೆಡ್ಡಿ ಅವರ ಪಾತ್ರ ಏನಿದೆ ಇದು ತನಿಖೆಗಾಗಬೇಕು. ಅದಕ್ಕೇನೆ ಇವರೆಲ್ಲ ಬಾಯಲ್ಲಿ, ಯಾಕಂದ್ರೆ ಎಲ್ಲ ಬ್ಲಾಕ್ ಮನಿಲ್ ಆಗುತ್ತೆ. ರಾಮಲಿಂಗಾರೆಡ್ಡಿ ಅವ್ರನ್ನ ಲೈ ಡಿಟೆಕ್ಟರ್ ಟೆಸ್ಟ್ ಒಳಪಡಿಸಿದ್ರೆ ಮಾತ್ರ ಇದು ಗೊತ್ತಾಗುತ್ತೆ ನಮಗೆ. ಇವಾಗ ಅದಾದ ನಂತರ ಅವರು 4 ವರ್ಷ ಏನೂ ಮಾಡದೆ ನಮ್ಮ ಕೈಲಿ ಆಗೋದಿಲ್ಲ, ನಮಗಿದು ನಷ್ಟದ ಬಾಬತ್ತು ನಮಗೆ ಅಂತೇಳಿ ಆಂಧ್ರ ಮೂಲದ ಕಂಪನಿ ಕೆಲಸನೇ ಬಿಟ್ಬಿಟ್ಟು ಹೊರಟೋಗ್ತು. ಇವತ್ತು ಸರ್ಕಾರದಿಂದ ಅದಕ್ಕೆ ಚೀಫ್ ಇಂಜಿನಿಯರ್ ಅವರೆಲ್ಲ ತನಿಖೆ ಮಾಡಿ ಅವರಿಗೆ 120 ಕೋಟಿ ರೂಪಾಯಿ ದಂಡ ಹಾಕಿದ್ದಾರೆ ಆ ಸಿಂಪ್ಲೆಕ್ಸ್ ಟೆಕ್ನಾಲಜೀಸ್ಗೆ. ಅದ್ರಲ್ಲಿ ಅವ್ರು ಬಿಟ್ಟೋದಂತ ಕೆಲವೊಂದು ಸಾಮಾನು ಮೆಷಿನರಿ ಎಲ್ಲ ಒಂದು 20 ಕೋಟಿಗೆ ವಜಾ ಮಾಡ್ಕೊಂಡಿದ್ದಾರೆ. ಇನ್ನೂ 100 ಕೋಟಿ ರೂಪಾಯಿ ಅವರು ಸಿಂಪ್ಲೆಕ್ಸ್ ಇನ್ಫ್ರಾಸ್ಟ್ರಕ್ಚರ್ ಅವರು ಸರ್ಕಾರಕ್ಕೆ ಪಾವತಿ ಮಾಡಬೇಕು, ಅವ್ರಿಗೆ ಮುಟ್ಗೋಲು ಹಾಕೊಂಡಿರುವಂತ ದುಡ್ಡು. ಆದ್ರೆ ಇಲ್ಲಿ ತನಕ ಪಾವತಿ ಆಗಿಲ್ಲ. ಯಾಕೆ? ಅವ್ರಿಗೆ ರಕ್ಷಣೆ ಮಾಡ್ತಿರೋರು ಯಾರು? ಅದಾದ ನಂತರ ಈ ಕಾಮಗಾರಿನ ಕಂಪ್ಲೀಟ್ ಮಾಡೋದಕ್ಕೆ 3-4 ಟೆಂಡರ್ಗಳನ್ನ ಕರೆದ್ರು. ಕೊನೆಗೆ ಇವಾಗ ಯಾರೋ ಬೆಂಗಳೂರು ಅದೇನೋ BSCPL ಅಂತ ಒಂದು ಹೊಸ ಸಂಸ್ಥೆ ಕೊಟ್ಟಿದ್ದಾರೆ, ಸುಮಾರು 174 ಕೋಟಿ. ಈ ತದನಂತರ ಆಗಿರುವಂತಹ ಬೆಳವಣಿಗೆಗಳಲ್ಲಿ ಇದರ ಒಟ್ಟು ಅಂದಾಜು ಮೊತ್ತ 307 ಕೋಟಿ ರೂಪಾಯಿ ಅಂತ ಹೇಳ್ತಿದ್ದಾರೆ. ಇನ್ನೆಷ್ಟು ಕೋಟಿ ಆಗುತ್ತೋ ಇವೆಲ್ಲ ಎಷ್ಟೋ ಸಲಕ್ಕೆ ದಾಖಲೆಗಳೇ ಬರೋದಿಲ್ಲ, ಮಾಹಿತಿಗಳೇ ಬರೋದಿಲ್ಲ. ಈಗ ಪರಿಷ್ಕೃತ ಅಂದಾಜು ವೆಚ್ಚ, ರಿವೈಸ್ಡ್ ಎಸ್ಟಿಮೇಷನ್ 307 crore rupees ಈ ಪ್ರಾಜೆಕ್ಟ್ಗೆ. ಈಗ ಜೂನ್ಗಾಗುತ್ತೆ ಅಂತ ಹೋದ ವರ್ಷ ಹೇಳಿದ್ರು. ಇರಪ್ಪ ಒಂದು ನಿಮಿಷ, ಜೂನ್ ಅಲ್ಲಿ ಬಂದ್ರಣ ಆ ಕಡೆಯಿಂದ ತೋರಿಸೋರು ಹೋಗ್ಬಿಡ್ಲಿ. ಈ ಕಡೆ ಬನ್ನಿಲ್ಲ, ಈ ಕಡೆ ಬರಯ್ಯ. ಜೂನ್ಗಾಗುತ್ತೆ, 2026 ಜೂನ್ಗಾಗುತ್ತೆ ಅಂದ್ರು. ಇವಾಗ ಏನ್ ತಿಂಗಳು? ಮೇ. ಮುಂದಿನ ತಿಂಗಳಿಗೆ ಆಗುತ್ತಾ ಇದು? ತದನಂತರದಲ್ಲಿ 2026 ಆಗಸ್ಟ್ ಆಗುತ್ತೆ ಅಂದ್ರು. 2 ತಿಂಗಳಿಗೆ ಆಗುತ್ತಾ? ನಿನ್ನೆ
ಬೆಳಿಗ್ಗೆ 8 ಗಂಟೆಗೆ ನಾನು ಒಂದು ಪೋಸ್ಟ್ ಮಾಡಿದೆ. 307 ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್ ಇದು. ಸತತವಾಗಿ 9 ವರ್ಷಗಳಿಂದ ನಿರಂತರವಾಗಿ ಕಾಮಗಾರಿ ನಡೀತಾ ಇದೆ. ಈ ಜಗತ್ಪ್ರಸಿದ್ಧ ಮೇಲ್ಸೇತುವೆ ಯಾಕೆ ಈ ತರಹಕ್ಕೆ ಕಾಮಗಾರಿ ಇಷ್ಟು ನಿಧಾನವಾಗಿದೆ, ಇಷ್ಟು ದಾಖಲೆ ಸಮಯ ತೆಗೆದುಕೊಂಡಿದೆ, ಇದ್ರ ಬಗ್ಗೆ ಹೋಗಿ ನಾಳೆ ನಾನು KRS ಪಕ್ಷದ ಸೈನಿಕರ ಜೊತೆಗೆ ಹೋಗಿ ಸ್ಥಳ ಪರಿಶೀಲನೆ ಮಾಡ್ತೀನಿ ಅಂತ ನೆನ್ನೆ ಬೆಳಗ್ಗೆ ಪೋಸ್ಟ್ ಹಾಕದೆ ಫೇಸ್ಬುಕ್ ಅಲ್ಲಿ. ಮಧ್ಯಾಹ್ನಕ್ಕೆಲ್ಲ 11 ಗಂಟೆಗೆಲ್ಲ ಈ ಚೀಫ್ ಇಂಜಿನಿಯರ್ ಪುಣ್ಯಾತ್ಮ, ಇದೇ ಭಾಗದ ಚೀಫ್ ಇಂಜಿನಿಯರು ಏನೋ ಪ್ರಸಾದ್ ಅಂತ ಏನೋ ಇರಬೇಕು, ಯಾರಪ್ಪ ಪುಣ್ಯಾತ್ಮನ ಹೆಸರು ಇಲ್ಲೆಲ್ಲೋ ಇತ್ತಲ್ಲ, ಏನೋ ಪ್ರಸಾದ್ ಅಂತ. ಈಗ ಆಗ್ಲೇ ಬೇರೆ ಪೇಪರಲ್ಲಿ ನೋಡಿದೆ, ಈ ಪೇಪರಲ್ಲಿ ಇಲ್ಲ. ಅದರಲ್ಲಿ ಇಲ್ಲಿನ ಇಂಜಿನಿಯರು, ಇದರದ ಉಸ್ತುವಾರಿ ನೋಡ್ತಾ ಇರುವಂತ ಇಂಜಿನಿಯರ್ ಹೇಳಿದ್ದಾರೆ ಇದು ಅಕ್ಟೋಬರ್ಗೆ ಆಗುತ್ತೆ. ಅದರಲ್ಲಿ ಎಷ್ಟು ಸುಳ್ಳುಗಳು, ಒಂದು ನಿಮಿಷ ಸ್ವಲ್ಪ ಸೈಡ್ಗೆ ಹಾಕ್ಬಿಡ್ರಿ. ಅದರಲ್ಲಿ ಎಷ್ಟು ಈ ಕದೀಮ ಇಂಜಿನಿಯರ್ಗಳು, ಹಲ್ಕಾಗಳು, ಅಯೋಗ್ಯರು ಹೇಳಿರೋದು ಅಂದ್ರೆ ಆಶ್ಚರ್ಯ ಆಗುತ್ತೆ. ಇಲ್ಲಿ ಅಲ್ಲಿ ಹೋಗೋದಾಗ ತೋರಿಸ್ತೀನಿ. ಒಂದು ಪಿಲ್ಲರ್ಗೂ ಇನ್ನೊಂದು ಪಿಲ್ಲರ್ಗೂ ಮಧ್ಯದಲ್ಲಿ 10 ಸ್ಪ್ಯಾನ್ಸ್ ಬರುತ್ತೆ, ಅಡ್ಡಡ್ಡ ರಸ್ತೆ ನಿರ್ಮಾಣ ಮಾಡುವಂಥದ್ದು. ಅದರಲ್ಲಿ ಅವ್ರು ಹೇಳ್ತಾರೆ 762 ಸೆಗ್ಮೆಂಟ್ಸ್ ಈ ತರಕ್ಕೆ ಆ ತರ ಅಡ್ಡಡ್ಡ ಬರುವಂತವು. 768ರಲ್ಲಿ ಕೊಟ್ಟಿರೋದು ಪತ್ರಿಕೆಗಳು ಅವರು ಆಗಲಿ, ಅಲ್ಲಿ ಅವರು ಪ್ಲಸ್ ಮೈನಸ್ ಕಾಗುಣಿತಾನೆ ಅಲ್ಲ, ಗುಣಾಕಾರ ಭಾಗಾಕಾರ ಅಂಕಗಣಿತಾನೆ ತಿಳಿದೇ ಇರುವಂತವ್ರು ನಮ್ಮ ಮಾಧ್ಯಮದವರು ಇರಬಹುದು. ಈ ಅಧಿಕಾರಿಗಳಂತೂ ಬದ್ಮಾಶ್ಗಳು. 762 ಸೆಗ್ಮೆಂಟ್ಗಳಲ್ಲಿ 728 ಕಂಪ್ಲೀಟ್ ಆಗಿದೆ. ಅಂದ್ರೆ ಎಷ್ಟಾಯ್ತು? ಇನ್ನು ಬಾಕಿ ಇರುವಂತದ್ದು 38, 48, 58, 34 ಸೆಗ್ಮೆಂಟ್ಗಳು ಮಾತ್ರ ಬಾಕಿ ಇದೆ. ಆದ್ರೆ ಏನ್ ಹೇಳ್ತಾರೆ, ಇನ್ ಎ ಸ್ಟೇಟ್ಮೆಂಟ್ ದ GBA said 728 of the 762 segments had already been cast as ರೆಡಿ ಆಗಿದೆ, while only 15 spans remain to be erected. ಯಾವುದು 15 ಸ್ಪ್ಯಾನ್ಸ್? ಅದು 1, 2, 3, 4, 5, 6, 7, 8, 9, 10 ಈ ತರಕ್ಕಿರೋದಾ, ಅಥವಾ ಆ 762 ನಲ್ಲಿ 728 ಕಂಪ್ಲೀಟ್ ಆಗಿದೆ ಅಂತಾರಲ್ವಾ, ಆ ತರಹದ ಮಧ್ಯ ಬರುವಂತ ಸ್ಪ್ಯಾನ್ಸ್ 34 ಕಂಪ್ಲೀಟ್ ಆಗಿದೆ, ರೆಡಿ ಆಗಿದೆ. ಅದರಲ್ಲಿ 15 ಮಾತ್ರ ನಿಲ್ಲಿಸಬೇಕಾಗಿದೆ, 34 ಬಾಕಿ ಇದೆ, 15 ನಿಲ್ಲಿಸಬೇಕಾಗಿದೆ ಅಂತಾರೆ. ಯಾವ ತರದ್ದು ಇದು? ಏನೋ 15 ಇನ್ನೂ ರೆಡಿ ಆಗಬೇಕಾಗಿದೆ, 34 ಇನ್ನೂ ಹಾಕಬೇಕಾಗಿದೆ ಅಂದ್ರೆ ಅದಕ್ಕೆ ಅರ್ಥ ಎಷ್ಟು ಗ್ರಾಮ್ಯಾಟಿಕಲ್ ಫ್ಯಾಕ್ಚುಯಲ್ ಎರರ್ ಇದರಲ್ಲಿದೆ ಅಂದ್ರೆ ನಮ್ಮ ಪತ್ರಕರ್ತರು ಸಹ ಅದನ್ನ ನೋಡದೆ ಪಬ್ಲಿಷ್ ಮಾಡ್ಬಿಡ್ತಾರೆ. 728 of the 762 segments had already been cast, while only 15 spans remain to be erected. ಅರ್ಥನೇ ಇಲ್ಲ ಅದಕ್ಕೂ ಇದಕ್ಕೂ. ಈಗ ದೊಡ್ಡದಾಗಿ GBA sets October target for ಈಜಿಪುರ ಫ್ಲೈಓವರ್. ಇದು ಇವತ್ತೇನಪ್ಪ, ಮೇ 9, ಜೂನು, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, 5 ತಿಂಗಳು. 5 ತಿಂಗಳಲ್ಲಿ ನಾನು ಇವತ್ತು ಆ BBMP ಅವರಿಗೆ, GBAದವರಿಗೆ ಅಥವಾ ರಾಮಲಿಂಗಾರೆಡ್ಡಿಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ. ಇದೇ 2026 ಅಕ್ಟೋಬರ್ ಒಳಗಡೆ ನೀವು ಇದನ್ನೇನಾದ್ರು ಕಂಪ್ಲೀಟ್ ಮಾಡಿದ್ರೆ ನಾನು ಒಂದು ದಿವಸ ಉಪವಾಸ ಇರ್ತೀನಿ. 24 ಗಂಟೆ ಉಪವಾಸ ಇದ್ದು 24 ಗಂಟೆ ಮೌನ ಆಚರಿಸಿ ನಾನು ನಿಮ್ಮನ್ನ ಕ್ಷಮೆ ಕೇಳಿ ಪ್ರಾಯಶ್ಚಿತ್ತ ಅನುಭವಿಸ್ತೀನಿ. ನಿಮ್ಮ ಯೋಗ್ಯತೆಗೆ ಇದನ್ನ ಅಕ್ಟೋಬರ್ ಒಳಗಡೆ ಮುಗಿಸಿದ್ರೆ ನಿಮ್ಮ ಯೋಗ್ಯತೆಗೆ ನಾನು ಶಬಾಷ್ ಅಂತ ಹೇಳಿ ಒಂದು ದಿವಸ ಮೌನ ವ್ರತ ಮತ್ತು ಉಪವಾಸ ಮಾಡಿ ನನ್ನ ನಾನೇ ದಂಡಿಸ್ಕೊಂಡು ಪ್ರಾಯಶ್ಚಿತ್ತ ಅನುಭವಿಸ್ತೀನಿ. ಏನು ಸುಳ್ಳುಗಳು ಹೇಳ್ಕೊಂಡು ಬಂದಿದ್ದೀರಾ ನೀವು, ಏನೇನು ಮೋಸ ಮಾಡ್ಕೊಂಡು ಬಂದಿದ್ದೀರಾ. ಅದರಲ್ಲಿ ಒಂದು ಆಡಿಟ್ ರಿಪೋರ್ಟ್ ಇದೆ, ಒಂದು ಪತ್ರಿಕೆ ದಿ ಫೈಲ್ ಅಲ್ಲಿ ಬಂದಿದೆ. ಇದು ವಿವರವಾಗಿ ಆಡಿಟ್ ರಿಪೋರ್ಟ್ ಅಲ್ಲಿ ಯಾವುದೋ ಕಾಮಗಾರಿ ಇವು ಏನ್ ಮಧ್ಯದಲ್ಲಿ ಹಾಕ್ತಾರಲ್ವಾ, ಅದು ಕಳಪೆ ಕಾಮಗಾರಿ ಆಗಿದೆ, ಸೀಳು ಬಿಟ್ಟಿದೆ ಅಂತ ಹೇಳ್ತಾರೆ. ಅದನ್ನ ಗಮನಿಸಿಕೊಂಡು ಯಾರೋ ಪುಣ್ಯಾತ್ಮರು ಯಾವುದೋ ಫೋಟೋ ಹಾಕಿದ್ರೆ ಕೋರಮಂಗಲ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಆಗುತ್ತಂತೆ. ಇವ್ರು ಯಾರು ಹೊಸದಾಗಿ ಬಂದಿರೋ ಈ PSCPL ಇನ್ಫ್ರಾಸ್ಟ್ರಕ್ಚರ್ಸ್ ಅಂತ ಏನು ಹೊಸದಾಗಿ ಇವಾಗ ಈ ಗುತ್ತಿಗೆ ಮಾಡ್ತಾ ಇದ್ದಾರೆ, ಅವ್ರು ಹಾಕ್ತಾರೆ ಇದು ನಮಗೆ ಕೆಟ್ಟ ಹೆಸರು ತರುವಂತದ್ದು ಅಂತ. ಆದರೆ ಆ ಸಿಂಪ್ಲೆಕ್ಸ್ ಇನ್ಫ್ರಾಸ್ಟ್ರಕ್ಚರ್ ಅವರು ಮಾಡಿದ್ದಂತಹ, ನಿಲ್ಲಿಸಿದ್ದಂತಹ ಆ ರಸ್ತೆಗೆ ಹಾಕಿದ್ದಂತಹ ಏನೋ ಸ್ಪ್ಯಾನೋ ಅಥವಾ ಏನಂತಾರೋ ಅದು ಗೊತ್ತಿಲ್ಲ, ಅದು ಸೀಳು ಬಿಟ್ಟಿದೆ ಅಂತೇಳಿ ಸರ್ಕಾರಿ ದಾಖಲೆ ಲೆಕ್ಕ ಪರಿಶೋಧಕರು, ಆಡಿಟರ್ಸು 2024 ಅವಧಿಗೆ ಕೊಟ್ಟಿರುವಂತಹ ಆಡಿಟ್ ರಿಪೋರ್ಟ್ ಅಲ್ಲಿ ಇದೆ. ನಾನು ಮೊನ್ನೆ ತಾನೇ ಅದನ್ನ ನೋಡಿ ಒಂದು ಕಾರ್ಯಕ್ರಮವನ್ನು ಸಹ ಅದ್ರ ಬಗ್ಗೆ ಮಾಡಿ ಬಂದಿದ್ದೀನಿ. ಇಷ್ಟು ಈ ಮಟ್ಟಿನ ಕಳಪೆ ಕಾಮಗಾರಿ. ಜನರಂತೂ ಅಷ್ಟಿಷ್ಟು ಆಗ್ಲೇ ಹೇಳಿದಾಗೆ ಲಕ್ಷಾಂತರ ಜನ ಯಾವ್ದು ಸರ್ಜಾಪುರ ರಸ್ತೆ ಬಳಸೋರು, ಈ ರಸ್ತೆ ಬಳಸೋರು, ಅಲ್ಲಿ ಸೋನಿ ಸಿಗ್ನಲ್ ಅಲ್ಲಿ ಸಿಕ್ಕಾಕೊಳ್ಳೋಂಥವ್ರು ಲಕ್ಷಾಂತರ ಜನ ಅಲ್ಲ,
ಲಕ್ಷಾಂತರ ವಾಹನಗಳು ಓಡಾಡುವಂತಹ ರಸ್ತೆ ಇದು. ಲಕ್ಷಾಂತರ ವಾಹನಗಳು ಪ್ರತಿನಿತ್ಯ ಓಡಾಡುವಂತಹ ಬೆಂಗಳೂರಿನ ಅತ್ಯಂತ ಜನನಿಬಿಡ ಏನು ಟ್ರಾಫಿಕ್ ಇರುವಂತಹ ರಸ್ತೆಗಳಲ್ಲಿ ಇದು ಒಂದು. ಈ ಭಾಗದಲ್ಲಿ ಯಾವ್ದಾದ್ರು ಸಿಲ್ಕ್ ಬೋರ್ಡ್ ಬಿಟ್ರೆ ಅತ್ಯಂತ ಕುಖ್ಯಾತಿ ಪಡೆದಿರೋದು ಅಂದ್ರೆ ಸೋನಿ ಸಿಗ್ನಲ್ ಜಂಕ್ಷನ್. 9 ವರ್ಷ ಅಂತಿಂತ ಮನುಷ್ಯ ಅಲ್ಲ ರಾಮಲಿಂಗಾರೆಡ್ಡಿ. 1989ರಲ್ಲಿ ಇದಾದವರು ಏನು ಶಾಸಕರಾದಂಥವ್ರು ಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ. ತದನಂತರ ಕ್ಷೇತ್ರದ ಪುನರ್ವಿಂಗಡಣೆ ಆದಾಗ 2008ರಿಂದ ಸತತವಾಗಿ ಗೆದ್ದು ಬರ್ತಾ ಇರುವಂತವ್ರು. ಪ್ರತಿ ಕಾಂಗ್ರೆಸ್ ಸರ್ಕಾರದಲ್ಲೂ ಮಿನಿಸ್ಟರ್ ಆದಂತವ್ರು. ಪ್ರತಿ ಕಾಂಗ್ರೆಸ್ ಸರ್ಕಾರದಲ್ಲೂ 92ರಿಂದ ಈಚೆಗೆ ವೀರಪ್ಪ ಮೊಯ್ಲಿ ಗೌರ್ಮೆಂಟ್ ಅಲ್ಲಿ ಅದ್ಯಾವುದೋ ಜಾರ್ಖಂಡ್ ಮುಕ್ತಿ ಮೋರ್ಚಾ ಎಂಪಿಗಳಿಗೆ ದುಡ್ಡು ಕೊಡೋದ್ರಲ್ಲಿ ಇವ್ರದ್ದು ಮೇಲೂ ಸಿಬಿಐ ತನಿಖೆ ಆಗ್ತಾ ಇತ್ತು. ಹಾಗಾಗಿ ಪ್ರತಿ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲೂ ಮಿನಿಸ್ಟರ್ ಆದಂತವರು ಅವರ ಯೋಗ್ಯತೆಗೆ ಅವರದೇ ಕ್ಷೇತ್ರದಲ್ಲಿ ಅವರದೇ ಮುತುವರ್ಜಿಯಲ್ಲಿ ನಡೆದಿರುವಂತಹ ಕಾಮಗಾರಿ 9 ವರ್ಷ ಆದ್ರೂ ಪೂರ್ಣ ಆಗಿಲ್ಲ. 10 ವರ್ಷ ಆದ್ರೂ ಪೂರ್ಣ ಆಗುವ ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ. ಈಗಾಗಲೇ ಅವ್ರು ಹೇಳಿದಾಗೆ ಆ ಮನುಷ್ಯ ಯಾರವರು ಸಾಧ್ಯ ಆದ್ರೆ ನೋಡ್ರಿ, ಅವ್ರು ಯಾರೋ ಪ್ರಜಾವಾಣಿ ಓಪನ್ ಮಾಡ್ರಪ್ಪ. ಪ್ರಜಾವಾಣಿಯಲ್ಲಿ ಈಜಿಪುರ ಅಂತ ಹೊಡೀರಿ. ಪ್ರಜಾವಾಣಿಯಲ್ಲಿ ಒಂದು ಸ್ಟೋರಿ ಇದೆ, ಇದ್ರಲ್ಲಿ ಅವ್ನು ಗೊತ್ತಿಲ್ಲ ನನಗೆ ಯಾರು ಇಂಜಿನಿಯರು. ಆ ಇಂಜಿನಿಯರ್ ಹೆಸರೇನದಿದ್ರೆ ಒಂದ್ಸಲ ಕೇಳೋಣ. ಇದರಲ್ಲಿ ಬರೀ ಅವರು ಇಶ್ಯೂಡ್ ಸ್ಟೇಟ್ಮೆಂಟ್ ಮಾತ್ರ ಅಂತಿದೆ. ನಿನ್ನೆ ನಾವು KRS ಪಕ್ಷದವ್ರು ಇಲ್ಲಿಗೆ ಬರ್ತೀವಿ ಅಂತೇಳಿ ನಾನು ಪೋಸ್ಟ್ ಹಾಕಿದ ಮೇಲೆ ಇದು ನಿನ್ನೆ ಮಧ್ಯಾಹ್ನಕ್ಕೆ ಬಿಡುಗಡೆ ಆಗಿರುವಂತಹ ಪೇಪರ್ ಸ್ಟೇಟ್ಮೆಂಟು. ಅದರಲ್ಲೂ ಇಷ್ಟೆಲ್ಲ ಸುಳ್ಳು ಮಾಹಿತಿ. ಅಕ್ಟೋಬರ್ಗೆ ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಬಿಡ್ತಾರ ಇವರ ಯೋಗ್ಯತೆಗೆ. ಅದರ ಸುಳ್ಳು ಮಾಹಿತಿ, ಅದ್ರ ಜೊತೆಗೆ ಸುಳ್ಳು ಆಶ್ವಾಸನೆಗಳು ಇವರು ಈ ತರಕ್ಕೆ ಮಾಡ್ತಾ ರಾಜ್ಯದ ಜನರ ಕಷ್ಟಾರ್ಜಿತವಾದಂತಹ ತೆರಿಗೆ ಹಣವನ್ನ ಈ ಬದ್ಮಾಶ್ಗಳು, ಅಧಿಕಾರಿಗಳು, ಗುತ್ತಿಗೆದಾರರು ಅವನ್ಯಾವನೋ 120 ಕೋಟಿ ವಸೂಲಿ ಮಾಡಬೇಕು. ಅವನ್ಯಾವನ ಸಿಂಪ್ಲೆಕ್ಸ್ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥವನಿಂದ 120 ಕೋಟಿನಲ್ಲಿ ಕೇವಲ ಅವನು ಬಿಟ್ಟೋಗಿದ್ದಂಥ ಸಾಮಾನುಗಳು ಅದಕ್ಕೆ ವಜಾ ಮಾಡ್ಕೊಂಡು ಇನ್ನೂ 100 ಕೋಟಿ ವಸೂಲಿ ಮಾಡಬೇಕು. ಯಾರು ಮಾಡ್ತಾರೆ? ಆ ಕಂಪನಿಗೂ ರಾಮಲಿಂಗಾರೆಡ್ಡಿ ಅವ್ರಿಗೂ ಇರುವಂತಹ ವ್ಯಾವಹಾರಿಕ ಅಥವಾ ಬೇರೆ ತರದ ಸಂಬಂಧಗಳೇನು, ಇದೆಲ್ಲ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಯಾರು ಮುಖ್ಯ ಇಂಜಿನಿಯರ್, ಈಜಿಪುರ ಮೇಲ್ಸೇತುವೆ ಯೋಜನೆಯ ಮುಖ್ಯ ಇಂಜಿನಿಯರ್ ರಾಘವೇಂದ್ರ ಪ್ರಸಾದ್ ಅಂತೆ. ರಾಘವೇಂದ್ರ ಪ್ರಸಾದ್ ಅವರು ನಿನ್ನೆ ಹೇಳಿರೋದ್ರಲ್ಲಿ ಇಷ್ಟೆಲ್ಲ ಹೇಳ್ತಾರೆ. ಆಗ ಅಕ್ಟೋಬರ್ಗೆ 728 ಸೆಗ್ಮೆಂಟ್ ಅಳವಡಿಕೆ, ಅದರಲ್ಲಿ ಬಾಕಿ 15 ಸ್ಪ್ಯಾನ್ಗಳ ಅಳವಡಿಕೆ. ಅಂದ್ರೆ ಅದೇ ಮೋಸ್ಟ್ 15 ಅಂದ್ರೆ ಸ್ಪ್ಯಾನ್ಗಳ ಅಳವಡಿಕೆ. ಆ ಮಧ್ಯದಲ್ಲಿರುವಂತಹದ್ದು ಇವು ಒಂದೊಂದು ಸ್ಪ್ಯಾನ್ 1, 2, 3, 4, 5, 6, 7, 8, 9, 10 ಈ ಪಿಲ್ಲರ್ಗಳ ಮಧ್ಯೆ ಇರುವಂತದ್ದು. ಇಲ್ಲೇ 10 ಆಯ್ತು. ಮತ್ತೆ ಇದೊಂದು ಸಪರೇಟ್ ಆಗಿ ಇಲ್ಲೊಂದು 2, 3, 4, 5 ಇವತ್ತಿಗೂ ಅವ್ರು ಹೇಳಿದಾಗೇನೆ 20ಕ್ಕಿಂತ ಹೆಚ್ಚು ಸ್ಪ್ಯಾನ್ಗಳ ಅಳವಡಿಕೆ ಆಗಬೇಕು. ಅದರಲ್ಲಿ 762 ಆ ಮಧ್ಯಕ್ಕೆ ಇದಕ್ಕೆ ರಸ್ತೆಗೆ ಹಾಕುವಂಥದ್ದು 762 ಸೆಗ್ಮೆಂಟ್ಗಳಲ್ಲಿ 728 ಸೆಗ್ಮೆಂಟ್ಗಳಾಗಿ ಇನ್ನು ಎಷ್ಟು ಕ್ಯಾಸ್ಟ್ ಆಗಿದ್ದು ಈಗ ಇನ್ನೂ 44 ಸೆಗ್ಮೆಂಟ್ ಕ್ಯಾಸ್ಟ್ ಮಾಡಬೇಕು. ಸಮರೋಪಾದಿಯಲ್ಲಿ ಮಾಡಿದ್ರು ಆಗೋದಿಲ್ಲ. ಬರೀ ಇವ್ರು ಯಾರೋ BB ಇವರು ಸೆಂಟ್ ಜಾನ್ಸ್ ಅವರು ಜಾಗ ಕೊಟ್ಟಿರ್ಲಿಲ್ಲ ಅಂತ ಅದಕ್ಕೆ ಹೇಳ್ತಾ ಇದ್ರು. ಆದ್ರೆ 2017ರಲ್ಲಿ ಆರಂಭವಾದ ಕಾಮಗಾರಿಗೆ ಈಗಲೂ ಸೆಂಟ್ ಜಾನ್ಸ್ ಅವರಿಂದ ಏನೋ ತಗೊಳ್ಬೇಕಾಗಿತ್ತೋ ತಗೊಳಕ್ ಆಗ್ಲಿಲ್ಲ. ಅಂದ್ರೆ ಇವರು ಯಾವುದೇ ಕ್ಲಿಯರೆನ್ಸ್ ಇಲ್ಲದೆ ದುಡ್ಡು ಹೊಡೆಯೋದಿಕ್ಕೆ, ಕಮಿಷನ್ ಹೊಡೆಯೋದಿಕ್ಕೆ ಇವತ್ತಿನ ನಮ್ಮ ಭ್ರಷ್ಟ ರಾಜಕಾರಣಿಗಳು ನೀಚರು ಹೇಗಿದ್ದಾರೆ ಅಂದ್ರೆ, ಈ ತರಹದ ಕಾಂಕ್ರೀಟು ಸಿಮೆಂಟು ಇರುವಂತಹ ಕಾಮಗಾರಿ ಅಂದ್ರೆ ಮೈಯೆಲ್ಲ ಪುಳುಕ. ಜೆಲ್ಲಿ, ಮರಳು, ಕಂಬಿ, ಸಿಮೆಂಟು ಇರುವಂತಹ ಕಾಂಕ್ರೀಟ್ ಕಾಮಗಾರಿಗಳು ಅಂದ್ರೆ ನಮ್ಮ ಭ್ರಷ್ಟ ಮತ್ತು ನೀಚ ರಾಜಕಾರಣಿಗಳಿಗೆ ಮೈಯೆಲ್ಲ ಪುಳುಕ. ಯಾಕಂದ್ರೆ 40-50% ಕಮಿಷನ್ ಹೊಡಿಬಹುದು. ಅದಕ್ಕೆ ತಕ್ಕನಾಗೆ ನಮ್ಮ ರಾಜ್ಯದಲ್ಲಿರುವಂತಹ ಗುತ್ತಿಗೆದಾರರು ಸಹ ಇವತ್ತು ದೇಶದ್ರೋಹದ ಕೆಲಸದಲ್ಲಿ ಯಾವುದೇ ಒಂದು ಕಾಮಗಾರಿಗೆ ಯಾವನಿಗೆ ನೀವು ಲಂಚ ಕೊಡ್ತೀರಂದ್ರೆ ನೀವು ಅನ್ನ ತಿನ್ನಲ್ರಯ್ಯ. ನೀವು ಅನ್ನ ತಿನ್ನೋದು ಅಮೇತ್ಯನೇ. ಲಂಚ ಕೊಟ್ಟು ನೀವು ಕಾಮಗಾರಿ ಮಾಡಿದ್ರೆ ಗುತ್ತಿಗೆದಾರರು ನೀವು ನಿಜಕ್ಕೂ ಈ ಭ್ರಷ್ಟ ಅಧಿಕಾರಿಗಳು, ರಾಜಕಾರಣಿಗಳ ಜೊತೆ ಸೇರಿಕೊಂಡು ದೇಶದ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದ್ದೀರಾ. ಲಂಚ ಕೊಡುವಂತಹ ಕಳಪೆ ಕಾಮಗಾರಿ ಮಾಡುವಂತಹ ಗುತ್ತಿಗೆದಾರನು ಪರಮ ಭ್ರಷ್ಟ, ಪರಮ ನೀಚ, ದೇಶದ್ರೋಹಿ. ನೀವು ಎಷ್ಟು ಕೋಟಿ ಸಂಪಾದನೆ ಮಾಡಿದ್ರೆ ಏನ್ ಬಂತು? ಬಸವಣ್ಣನವ್ರು ಹೇಳಿದ ವಚನವನ್ನು ಜ್ಞಾಪಿಸ್ಕೊಳ್ಳಿ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯ ಹಾಲು ನಾಯಂಗಲ್ಲದೆ ನೈವೇದ್ಯಕ್ಕೆ ಸಲ್ಲದಯ್ಯ, ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ ಅಂತ ಬಸವಣ್ಣ ಹೇಳ್ತಾರೆ 900 ವರ್ಷಗಳ ಹಿಂದೆ. ನಿಮ್ಗೆ ಮಾನ ಮರ್ಯಾದೆ ನಾಚಿಕೆ ಇದ್ರೆ ಪ್ರಾಮಾಣಿಕವಾಗಿ ದುಡಿರಿ, ನೂರಾರು ದುಡಿರಿ. ಬೇರೆ ಬೇರೆ ದೇಶಗಳಲ್ಲಿ, ನಮ್ಮ ದೇಶದಲ್ಲೇ ಕೆಲವೊಂದು ಮಲ್ಟಿನ್ಯಾಷನಲ್ ಕಂಪನೀಸ್ ಲಂಚ ಕೊಡದೆ ಪ್ರಾಮಾಣಿಕವಾಗಿ ಅದೇನಿದೆಯೋ ಅದನ್ನ ಅವರು ಹೇಳ್ತಾರೆ, ಬಿಡ್ ಮಾಡ್ತಾರೆ, ಲಂಚ ಕೊಡದೆ ಕೆಲಸ ಮಾಡ್ತಾರೆ. ಆದ್ರೆ ನಮ್ಮ ದೇಶದಲ್ಲಿರುವಂತಹ ಕೆಲವೊಂದು ಈ ಗುತ್ತಿಗೆದಾರರಾಗಿರೋರೇ ಇವತ್ತೆಷ್ಟೋ ಜನ ಮಂತ್ರಿಗಳು, MLAಗಳು ಆಗಿದ್ದಾರೆ. ಹಾಗಾಗಿ ದೇಶದ್ರೋಹಿಗಳು
ಈ ಬದ್ಮಾಶ್ಗಳಿಗೆ ಒಂದಲ್ಲ ಒಂದು ದಿವಸ ಬೀಳುತ್ತೆ ಒದೆ, ಹಂಗೆ ಬೀಳೋದಿಲ್ಲ. ಜನ ಎಚ್ಚೆತ್ತಾಗ ರೋಸತ್ತಾಗ ನಿಮ್ಗೆ ಹಾಗೆ ಬೀಳೋದಿಲ್ಲ. ಖದೀಮ ವಂಚಕ ಗುತ್ತಿಗೆದಾರರು, ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು. ಹಾಗಾಗಿ ನಾನು ಇವತ್ತು ನಡೆದಪ್ಪ ಹಾಗೆ ಅಲ್ಲ ಕಾಂಪ್ಲೆಕ್ಸ್ ಬೇರೆ ಯಾರನ್ನೋ ಕೇಳೋದು ಬೇಡ. ಬೆಂಗಳೂರಿನ ಅತ್ಯಂತ ಪ್ರಭಾವಿ ರಾಜಕಾರಣಿ ರಾಮಲಿಂಗಾರೆಡ್ಡಿ, ಇವ್ರ ವಿರುದ್ಧವಾಗಿ ಬಿಜೆಪಿಯವರು ಕೂಡ ಮಾತಾಡೋದಿಲ್ಲ. ಇವರ ಮತ್ತು ಅನಂತಕುಮಾರ್ ಅವರ ಒಡನಾಟ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಹೇಗಿತ್ತು ಅಂದ್ರೆ, ರಾಮಲಿಂಗಾರೆಡ್ಡಿ ವಿಚಾರಕ್ಕೆ ಅನಂತಕುಮಾರ್ ಬರ್ತಾ ಇರಲಿಲ್ಲ, ಅನಂತಕುಮಾರ್ ವಿಚಾರಕ್ಕೆ ರಾಮಲಿಂಗಾರೆಡ್ಡಿ ಹೋಗ್ತಾ ಇರಲಿಲ್ಲ. ಆ ತರದ ಎಲ್ಲ ಬಿಜೆಪಿಯವರು ಹೇಳೋ ಮಾತುಗಳಿದು. ರಾಮಲಿಂಗಾರೆಡ್ಡಿ ಅವ್ರಿಗೆ ಅನುಕೂಲವಾಗುವಂತ ಕ್ಯಾಂಡಿಡೇಟೇ ಇಲ್ಲಿ ಬಿಜೆಪಿ. ಕಳೆದ 4 ಬಾರಿ 2018ರಲ್ಲಿ 2008ರಲ್ಲಿ ಒಬ್ಬ ಅಭ್ಯರ್ಥಿ, ಮತ್ತೆ ಅಭ್ಯರ್ಥಿ 2013 ಬರಲಿಲ್ಲ. 2013ಕ್ಕೆ ಇನ್ನೊಬ್ಬ ಅಭ್ಯರ್ಥಿ ಬಿಜೆಪಿಯಿಂದ, ಮತ್ತೆ ಅವನು 2018 ಬರಲಿಲ್ಲ. 2018ರಲ್ಲಿ ಇನ್ನೊಬ್ಬ ಅಭ್ಯರ್ಥಿ, ಅವನು 2023ಕ್ಕೆ ಬರಲಿಲ್ಲ. ಹೀಗೆ 4 ಸಲವು ಈ ಬಿಜೆಪಿ ಮತ್ತು ರಾಮಲಿಂಗಾರೆಡ್ಡಿ ನಡುವಿನ ಮ್ಯಾಚ್ ಫಿಕ್ಸಿಂಗ್ ಏನಿದೆ. ಅವ್ರು ಯಾರೋ NR ರಮೇಶ್ ಅಂತೆ ಅಲ್ವಾ, NR ರಮೇಶ್ ಬಿಜೆಪಿಯ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂತ NR ರಮೇಶ್ ಅವರೂ ಸಹ ಈ ಕಾಮಗಾರಿ ಬಗ್ಗೆ ಇವತ್ತಿನ ತನಕ ಮಾತಾಡಿಲ್ಲ. ಬಿಜೆಪಿಯ ಯಾವ ರಾಜಕಾರಣಿ ಆಗಲಿ, ಯಾರೊಬ್ಬ ಸ್ಥಳೀಯ ಕಾರ್ಪೊರೇಟರ್ ಎಲೆಕ್ಷನ್ ನಿಲ್ಲೋನಾಗಲಿ, ಬೆಂಗಳೂರು ನಗರದ ಇನ್ಚಾರ್ಜ್ ಆಗಿದ್ದವರಾಗಲಿ ಯಾರು ಮಾತಾಡೋದಿಲ್ಲ. ಈ ತರಕಿದೆ ಇವರ ಬಾಂಧವ್ಯ. ಬಿಜೆಪಿಯವರಿಗೆ ಲೋಕಸಭಾ ಚುನಾವಣೆಯಲ್ಲಿ ನಾನು ಬೆಂಬಲಿಸ್ತೀನಿ, ನನ್ನ ವಿಚಾರಕ್ಕೆ ನೀವು ಬರಬೇಡಿ ಅಂತ ಹೇಳಿ ಈ ತರಹದ ಒಂದು ಭ್ರಷ್ಟ ದುಷ್ಟ ಕೂಟ, ವಂಶ ಪಾರಂಪರ್ಯ ರಾಜಕಾರಣ, ಭ್ರಷ್ಟಾಚಾರದಿಂದ ಕೂಡಿದಂತಹ ಅಕ್ರಮಗಳು, ಜನವಿರೋಧಿ ಕೃತ್ಯಗಳು, ಇವು ಇವತ್ತು ನಮ್ಮ JDS, ಕಾಂಗ್ರೆಸ್, ಬಿಜೆಪಿ ಅಂತ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡ್ತಾ ಬಂದಿರುವಂತಹವರ ನಡುವೆ ಇರುವಂತಹ ಒಂದು ಗುಪ್ತ ಕಾರ್ಯಸೂಚಿ ಇದು ಇವ್ರದು. ನಾನು ಅಧಿಕಾರಕ್ಕೆ ಬಂದಾಗ ನಾನು ಪ್ರಶ್ನೆ ಮಾಡಲ್ಲ, ನೀನು ಅಧಿಕಾರದಲ್ಲಿರೋ ನಾನು ಪ್ರಶ್ನೆ ಮಾಡೋದಿಲ್ಲ. ಇಬ್ರು ಹಂಚ್ಕೊಂಡು ತಿನ್ನೋಣ, ಇಬ್ರು ಮೂವರು. ಅದ್ರಲ್ಲಿ ಮಧ್ಯದಲ್ಲಿ JDS, ಬಿಜೆಪಿ ಬಂದ್ರೆ ಬಿಜೆಪಿ ಬಿಡೋಣ, ಕಾಂಗ್ರೆಸ್ ಬಂದ್ರೆ ಕಾಂಗ್ರೆಸ್ ಬಿಡೋಣ. ಇಬ್ರು ಬರ್ಲಿಲ್ಲ ಅಂದ್ರೆ ಈ ಅವಕಾಶವಾದಿ JDS ಇದೆ, ಅವ್ರು ಯಾರ ಜೊತೆಗೆ ಸಂಸಾರ ಮಾಡ್ತಾರೋ ಅವ್ರು ಚೆನ್ನಾಗಿ ತಿನ್ಲಿ. ಈ ತರಹದ ನೀಚ ಬುದ್ಧಿಯಿಂದ ಇವತ್ತು ಕರ್ನಾಟಕದಲ್ಲಿ ಜನರ ನೈತಿಕ ಮೌಲ್ಯಗಳನ್ನು ಹಾಳು ಮಾಡಿದ್ದಾರೆ ಈ ಬದ್ಮಾಶ್ ರಾಜಕಾರಣಿಗಳು. ಹಾಗಾಗಿನೇ ನಾನು ಬಹಳ ದಿವಸದಿಂದ ನೋಡ್ತಾ ಇದ್ದೆ. ನಾನು ಇಲ್ಲಿ 2013ರಲ್ಲಿ ಲೋಕಸತ್ತಾ ಪಕ್ಷದ ಚುನಾವಣೆಗೆ ನಿಂತಿದ್ದೆ. 6500 ಜನ 6600 ಜನ ನನಗೆ ಈ ಕ್ಷೇತ್ರದಲ್ಲಿ ಬೆಂಬಲಿಸಿದ್ರು. ತದನಂತರ ಕಾರಣಾಂತರಗಳಿಂದ ನಾನು ಬೇರೆ ಕಡೆ ಹೋಗಿ ಎಲೆಕ್ಷನ್ಗೆ ನಿಲ್ಲಬೇಕಾಯ್ತು. ಆದರೆ ಇಲ್ಲಿ ಈ ಕ್ಷೇತ್ರದಲ್ಲಿ ಹಲವಾರು ದಿವಸಗಳಿಂದ ಇದನ್ನು ಮಾಡಬೇಕು, ಈ ವಿಚಾರವನ್ನು ಜನರ ಗಮನಕ್ಕೆ ತರಬೇಕು ಅಂದ್ಕೊಳ್ತಾ ಇದ್ದೆ. ನೋಡಿ, ಈ ತರಹದ್ದು 728 ಆಗಿದೆ ಅಂತ, ಇನ್ನೂ 34 ರೆಡಿ ಮಾಡಬೇಕಂತೆ. ಇಂತಹ 15 ಸ್ಪ್ಯಾನ್ ಅಲ್ಲಿಂದ ಇಲ್ಲಿಗೆ ಇವ್ರು ಹೇಳೋದು 15 ಸ್ಪ್ಯಾನ್ ನಿಲ್ಲಿಸಬೇಕಂತೆ. ಒಂದೊಂದಕ್ಕೆ 4 ದಿವಸ ಆಗುತ್ತಂತೆ. ಒಂದು ಸ್ಪ್ಯಾನ್ ಇಂಥದ್ದೇನೋ ನಿಲ್ಲಿಸೋದಕ್ಕೆ ಅದೆಷ್ಟೋ ಆಗುತ್ತಂತೆ. ಅದೆಷ್ಟೋ ದಿವಸ ನೆನ್ನೆ ಪತ್ರಿಕಾ ಟಿಪ್ಪಣಿಯಲ್ಲಿ ಅವ್ರು ಹೇಳಿದ್ದಾರೆ. ಇವ್ರ ಯೋಗ್ಯತೆಗೆ ಇನ್ನು ಎಷ್ಟು ದಿವಸದಲ್ಲಿ, ಇನ್ನು 5 ತಿಂಗಳ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 5 ತಿಂಗಳಲ್ಲಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರಾಮಲಿಂಗಾರೆಡ್ಡಿ ಅವರೇ, ಆ ರಾಘವೇಂದ್ರ ಪ್ರಸಾದ್ ಇಂಜಿನಿಯರು, ಈ BSCPL ವಿಚಾರ ನಮಗದಕ್ಕೆ ಸಂಬಂಧ ಇಲ್ಲ. ಅವರು ತಡ ಮಾಡಿದ್ರೆ ಅವ್ರಿಗೆ ಫೈನ್ ಹಾಕ್ಬೇಕು. ಯಾಕೆ ಅವ್ರು ತಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕು, ಅದು ಬೇರೆ ವಿಚಾರ. ನೀವು ಮಿಸ್ಟರ್ ರಾಘವೇಂದ್ರ ಪ್ರಸಾದ್, ಡೋಂಟ್ ಲೈ ಟು ದ ಪಬ್ಲಿಕ್, ಡೋಂಟ್ ಲೈ. ಇಟ್ ಈಸ್ ಬಿನೀತ್ ಯುವರ್ ಡಿಗ್ನಿಟಿ ಅಂಡ್ ಯುವರ್ ಎಜುಕೇಶನ್. ನಿಮಗೆ ಸ್ವಲ್ಪ ಇದಿಟ್ಕೊಳ್ರಯ್ಯ, ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇಟ್ಕೊಳ್ರಯ್ಯ. ನೀವೆಲ್ಲ ಸರ್ಕಾರಿ ಅಧಿಕಾರಿಗಳು, ನಮ್ಮ ಅಣ್ಣ ತಮ್ಮಂದ್ರೆ ನೀವೇನು ಅಲ್ಲಿಂದ ಆಕಾಶದಿಂದನೋ ಇಂಗ್ಲೆಂಡಿಂದನೋ ಬಂದಿಲ್ಲ. ಬದ್ಮಾಶ್ಗಳ ತರಕ್ಕೆ ಸುಳ್ಳು ಹೇಳ್ಕೊಂಡು ಅವ್ಯವಹಾರಗಳು ಮಾಡಿಕೊಂಡು ಇವ್ರ ಹತ್ರ ಕೇಳ್ರಪ್ಪ. ಅವ್ರು ಯಾರಾದ್ರೂ ರಾಘವೇಂದ್ರ ಪ್ರಸಾದ್ ಯಾರಾದ್ರು ಗೊತ್ತಿದ್ದಾರೆ ಅವ್ರಿಗೆ? ಮಂಜುನಾಥ್ ಅಲ್ಲಿದಾರಲ್ಲ, ಅವ್ರಿಗೆ ಯಾರಿಗಾದ್ರು ಕೇಳಿ. ಆ ಮನುಷ್ಯನ ಸ್ವಲ್ಪ ವಿಚಾರಿಸೋಣ. ಇದೇನೆ BDA ಕಾಂಪ್ಲೆಕ್ಸ್, ಕೋರ್ಮಂಗ್ಲ BDA ಕಾಂಪ್ಲೆಕ್ಸ್. ಇದ್ರ ಮುಂದೆ ನಿಂತಿದೆ ನೋಡಿ. ಈಗಾದ್ರೂ ಸ್ವಲ್ಪ ಆ ಕಡೆ ಈ ಕಡೆ ಸರಿ ಮಾಡಿ ಒಂದಷ್ಟು ಓಡಾಡೋದಕ್ಕೆ ಉಸಿರಾಡೋ ತರಕ್ಕೆ ಮಾಡಿದ್ದಾರೆ. ಇದು ಯಾವಾಗ, ಇವಾಗೊಂದು ವರ್ಷದಿಂದ, ಒಂದು 6 ತಿಂಗಳಿಂದ ಈಚೆಗೆ. ಅದಕ್ಕೆ ಮೊದಲು ಈ ರಸ್ತೆಯಲ್ಲಿ ಓಡಾಡೋದಕ್ಕೆ ಆಗ್ತಾ ಇರಲಿಲ್ಲ. ಆಗ್ಲೇ ಹೇಳ್ದಂಗೆ ನಾನು ಆ ಸೆಂಟ್ ಜಾನ್ಸ್ ಹಾಸ್ಪಿಟ್ಲ್ಗೆ ಅದೆಷ್ಟು ಸಾವಿರ ಜನ ಈ ರಸ್ತೆಯಲ್ಲಿ ಬಂದವರು, ಈ ಟ್ರಾಫಿಕಲ್ಲಿ ತಗಲಾಕೊಂಡು ಆಂಬ್ಯುಲೆನ್ಸ್ಗಳು, ಅವರು ಇವರು ಅವ್ರ ಮನೆಗಳಿಂತವ್ರು, ಅಯ್ಯೋ ಕೆಲಸ ಮಾಡುವಂಥ, ಅಪರಾಧ ಕೃತ್ಯ ಮಾಡುವಂತಹ, ಈ ಅವ್ರ ಕಾಮಗಾರಿ ಮಾಡುವಂಥ ಗುತ್ತಿಗೆದಾರರಿಗೆ ಅದೆಷ್ಟು ಜನ ಶಾಪ ಹಾಕಿದವರೋ ಗೊತ್ತಿಲ್ಲ. ಒಳ್ಳೆಯವರ ಬಡವರ ಶಾಪ ತೆಗೆದೇ ಬಿಡೋದಿಲ್ಲ. ಬೇರೆ ನಾವು ಅನೇಕ ಕಡೆ ನೋಡಿದ್ದೀವಿ.
ನೀವು ದುಡ್ಡಿನ ಮತದಲ್ಲಿ ಕಾನೂನು ಕೊಂಡ್ಕೊಳ್ಬಹುದು, ನ್ಯಾಯಾಲಯನ್ನೇ ಕೊಂಡ್ಕೊಳ್ಬಹುದು, ಜನರನ್ನ ಕೊಂಡ್ಕೊಳ್ಬಹುದು. ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರ್, ಎರಡು ಬೆಳೆದಿರೋರಿಗೆ ಲಿಕ್ಕರು. ಇಷ್ಟನ್ನ ಕೊಟ್ಟು ನೀವು ಜನನೂ ಕೊಂಡ್ಕೊಳ್ಬಹುದು. ಆದ್ರೆ ನ್ಯಾಯ, ನೀತಿ ಅಂತ, ಪ್ರಕೃತಿ, ಧರ್ಮ ಅಂತೇನಿದೆ ಅದನ್ನ ನೀವು ಕೊಂಡ್ಕೊಳಕ್ಕಾಗೋದಿಲ್ಲ. ಜನರ ನಿಟ್ಟುಸಿರು, ಜನರ ಕಣ್ಣೀರು ನಿಮಗೆ ಶಾಪವಾಗದೆ ಬಿಡೋದಿಲ್ಲ. ಹಾಗಾಗಿ ನಾ ಇಷ್ಟನ್ನು ಹೇಳ್ತಾ, ಇನ್ನೂ ಅಲ್ಲಿ ರ್ಯಾಂಪ್ ಆಗಿಲ್ಲ, ಇಲ್ಲಿ 3 ಕಡೆ ರ್ಯಾಂಪ್ ಆಗಬೇಕು. ಒಂದು ಸರ್ಜಾಪುರ ರಸ್ತೆಗೆ ಹೋಗುವಂಥದ್ದು, ಇನ್ನೊಂದು ಚೆಕ್ ಪೋಸ್ಟ್ ಕಡೆಗೆ ಹೊಸೂರು ರಸ್ತೆ ಕಡೆ ಹೋಗುವಂಥದ್ದು, ಇನ್ನೊಂದು ಕೇಂದ್ರೀಯ ಸದನದಿಂದ ಬಂದು ಹೋಗುವಂತಹ ರ್ಯಾಂಪು. ಅಲ್ಲಿ ಯಾವುದಾದ್ರು ಈಜಿಪುರದಲ್ಲಿ ಒಂದು ರ್ಯಾಂಪ್ ಆಗಬೇಕು, ಇಳಿಯೋದಕ್ಕೆ ಹತ್ತೋದಕ್ಕೆ. ಆದರೆ ಇಷ್ಟೆಲ್ಲ ಕಾಮಗಾರಿ ಬಾಕಿ ಇದೆ. 5 ತಿಂಗಳಲ್ಲಿ ಅದೇ ಹೇಳೋದಲ್ಲ ನಾನು. ಅಸಾಧ್ಯ ಅಲ್ಲ, ಸಾಧ್ಯ. ಇವ್ರು ಮಾಡೋದಿಲ್ಲ, ಇವ್ರ ಯೋಗ್ಯತೆಗಳಿಗೆ ಮಾಡೋದಕ್ಕೆ ಯೋಗ್ಯತೆ ಇಲ್ಲ. ಇವೆಲ್ಲ ಏನು ತುಂಬ ಕಷ್ಟ ಇಲ್ಲ, ಯಾಕಂದ್ರೆ ಎಲ್ಲ ಆಲ್ಮೋಸ್ಟ್ ಫ್ರೀ ಕ್ಯಾಸ್ಟೆಡ್ ಇದೆಲ್ಲ. ಹಾಗಾಗಿ ಸಂಧಿಸ್ತಾ ಇರಲಿಲ್ಲ ಅಲ್ಲಿ. ಇನ್ನೊಂದು 10 ದಿವಸದಲ್ಲಿ ಆಗುತ್ತೆ. ಆದರೆ ಅದ್ರ ಹೊರತಾಗಿನೂ ಇನ್ನೂ ಇವ್ರ ಯೋಗ್ಯತೆಗೆ, ಇವ್ರು ಮಾಡೋದಕ್ಕೆ ಇವ್ರ ಯೋಗ್ಯತೆ ಇಲ್ಲ. ನಾನು ಆಗಲೇ ಹೇಳಿದ್ದೀನಿ, ರಾಮಲಿಂಗಾರೆಡ್ಡಿ ಅವರಿಗೆ ಚಾಲೆಂಜ್ ಮಾಡಿದ್ದೀನಿ. ರಾಘವೇಂದ್ರ ಪ್ರಸಾದ್ಗೆ ಚಾಲೆಂಜ್ ಮಾಡಿದ್ದೀನಿ. ನಿಮ್ಮ ಯೋಗ್ಯತೆಗೆ ಇದನ್ನೇನಾದರೂ ಅಕ್ಟೋಬರ್ ಒಳಗಡೆ ಇದನ್ನ ನೀವು ಉದ್ಘಾಟನೆ ಮಾಡಿದ್ರೆ ನಾನು ಸಾರ್ವಜನಿಕವಾಗಿ ಘೋಷಣೆ ಮಾಡಿ, ನಾನು ಆವತ್ತು ಚಾಲೆಂಜ್ ಮಾಡಿದ್ದೆ, ಉದ್ಘಾಟನೆ ಆಗಿದೆ, ಧನ್ಯವಾದಗಳು. ಆದರೆ ನಾನು ಆವತ್ತು ಸವಾಲು ಮಾಡದಂತೆ ಇವತ್ತು ಇಷ್ಟೊತ್ತಿನಿಂದ ನಾಳೆ ಇಷ್ಟೊತ್ತಿನ ತನಕ ನಾನು ನೀರನ್ನ ಬಿಟ್ಟು ಬೇರೆ ಏನೂ ತಗೊಳ್ಳೋದಿಲ್ಲ, ಮತ್ತೆ ಮೌನವಾಗಿರ್ತೀನಿ, ಏನೂ ಮಾತಾಡೋದಿಲ್ಲ ಅಂತೇಳಿ ಫೋನ್ ಎಲ್ಲ ಬದಿಗಿಟ್ಟು ಮೌನ ಮಾಡ್ತೀನಿ. ಆ ರೀತಿಯಲ್ಲಿ ಪಶ್ಚಾತ್ತಾಪ ಮಾಡ್ಕೊಳ್ತೀನಿ. ಇನ್ಯಾವ ರೀತಿಯಲ್ಲಿ ನಾವು ಇದನ್ನು ಚಾಲೆಂಜ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಇವತ್ತು ನಿನ್ನೆ ತನಕ ಇದ್ರ ಬಗ್ಗೆ ಮಾಹಿತಿನೇ ಇಲ್ದಿದ್ದಂಥವ್ರು ನಿನ್ನೆ ಬೆಳಿಗ್ಗೆ ನಾವು ಪೋಸ್ಟ್ ಹಾಕಿದ ತಕ್ಷಣಕ್ಕೆ ಅದು ಸುಳ್ಳುಗಳ ಸರಮಾಲೆ ಇರುವಂತಹ, ಸುಳ್ಳು ಎಸ್ಟಿಮೇಷನ್ ಇರುವಂತಹ, ಅದರಲ್ಲಿ 307 ಕೋಟಿಗೆ ಆಗಿದೆ ಅಂತ ಹೇಳ್ತಾ ಇಲ್ಲ. ಈಗ ಹಳೆ 2017ರಲ್ಲಿ 207 ಕೋಟಿಗೆ ಇದು ಪ್ರಾಜೆಕ್ಟ್ ಮಂಜೂರಾಗಿತ್ತು ಅಂತಿದ್ದಾರೆ. ಈಗ 307 ಕೋಟಿ ರೂಪಾಯಿ ಏನೋ ಸದ್ಯದ ಅಂದಾಜು ಮೊತ್ತ, ಎಸ್ಟಿಮೇಷನ್. ಇನ್ನೂ ಎಷ್ಟಾಗುತ್ತೋ ಗೊತ್ತಿಲ್ಲ, ಜಾಸ್ತಿ ಆಗ್ತಾನೆ ಇರುತ್ತೆ, ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಇದು ಮುಗಿಯೋಷ್ಟೊತ್ತಿಗೆ 400 ಕೋಟಿ ಆಗುತ್ತೋ 500 ಕೋಟಿ ಆಗುತ್ತೋ. ರಾಮಲಿಂಗಾರೆಡ್ಡಿಯನ್ನು ಅವ್ರ ಅಪ್ಪನ ಮನೆಯಿಂದ ತಂದ್ಕೊಡೋದಿಲ್ಲ, ಸಿದ್ದರಾಮಯ್ಯ ಅವ್ರ ಮನೆಯಿಂದ ತಂದ್ಕೊಡೋದಿಲ್ಲ, DK ಶಿವಕುಮಾರ್ ಅವ್ರ ಮನೆಯಿಂದ ತಂದ್ಕೊಡೋದಿಲ್ಲ. ನಾವು ಯಾರನ್ನು ನಾವೇ ನಮ್ಮ ಅಪ್ಪನ ಮನೆಯಿಂದ, ನಮ್ಮ ಮನೆಯಿಂದ ನಾವೇ ತೆರಿಗೆ ಕಟ್ತಾ ಇರೋದು. ನಾವು ನಮ್ಮಪ್ಪನ ಮನೆಯಿಂದ ತೆರಿಗೆ ಕಟ್ತಾ ಇದೀವಿ, ನಮ್ಮ ಮನೆಯಿಂದ ತೆರಿಗೆ ಕಟ್ತಾ ಇದೀವಿ, ನಾವು ದುಡ್ಡಲ್ಲಿ ತೆರಿಗೆ ಕಟ್ತಾ ಇದೀವಿ. ಈ ತೆರಿಗೆ ಹಣವನ್ನ ಸರಿಯಾಗಿ ನೋಡ್ಕೊಳ್ಬೇಕಾಗಿರುವಂತಹ ಬದ್ಮಾಶ್ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಏನಂತಾರೆ, ಅವರು ಟ್ರಸ್ಟೀಸು ಸಾರ್ವಜನಿಕ ಹಣವನ್ನ ಅಪವ್ಯಯ ಆಗದ ರೀತಿಯಲ್ಲಿ ಸಾರ್ವಜನಿಕರ ಉದ್ದೇಶಕ್ಕೆ ಬಳಸಬೇಕಾದಂತ ಧರ್ಮದರ್ಶಿಗಳು, ಸರ್ಕಾರ ನಡೆಸುವಂತವರು ರಾಜಕಾರಣಿಗಳು ಧರ್ಮದರ್ಶಿಗಳು. ಅದು ಅವ್ರನ್ನ ಪುಡುವಸೆ ಮಾಡೋದಿಲ್ಲ, ಪುಕ್ಸಟ್ಟೆ ಮಾಡೋದಿಲ್ಲ. ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ತಾರೆ, ಲಕ್ಷಾಂತರ ರೂಪಾಯಿ. ಇವತ್ತು ಆ ರಾಘವೇಂದ್ರ ಪ್ರಸಾದ್ ಅನ್ನುವಂಥ ಸುಳ್ಳು ಹೇಳಿರುವಂಥ ಅಧಿಕಾರಿ ಬಹುಶಃ ಆತನಿಗೆ 3 ಲಕ್ಷ ರೂಪಾಯಿ ಇರ್ಬೋದು, 2 ಲಕ್ಷ ಮಿನಿಮಮ್ 3 ಲಕ್ಷ ರೂಪಾಯಿ ಸಂಬಳ ಇರುತ್ತೆ. ಅದು ಸರಿಯಾದ ಮಾಹಿತಿನೂ ಇಲ್ಲ. ಈ ಸೆಗ್ಮೆಂಟ್ಗಳ ಬಗ್ಗೆ ಹೇಳುವಾಗ ಸ್ಕ್ಯಾನ್ಗಳ ಬಗ್ಗೆ ಮಾತಾಡ್ತಾರೆ. 762 ಸೆಗ್ಮೆಂಟ್ ಬಾಕಿ ಇದೆ, ಅದರಲ್ಲಿ 728 ಕ್ಯಾಸ್ಟ್ ಆಗಿದೆ, ಮತ್ತೆ 15 ಸ್ಪ್ಯಾನ್ಗಳು ಅಂತ, 1 2 3 4 15 ಸ್ಪ್ಯಾನ್ಗಳು. ನೀವು ಸೆಗ್ಮೆಂಟ್ಸ್ ಹೇಳುವಾಗ ಅದನ್ನ ಅಂಡ್ ಅಂತ ಹಾಕ್ಬಾರ್ದು. ಸೆಗ್ಮೆಂಟ್ಸ್ ಆದ್ಮೇಲೆ ನೆಕ್ಸ್ಟ್ ಪ್ಯಾರಾದಲ್ಲಿ, ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಎಷ್ಟು ಪಿಲ್ಲರ್ಗಳ ಮಧ್ಯೆ ಇರುವಂತ ಸ್ಪ್ಯಾನ್ಗಳನ್ನ ಅಲ್ಲಿ ಹೇಳಬೇಕು. ಸೆಗ್ಮೆಂಟು ಹೇಳ್ತಾ, ಸುಳ್ಳು ಹೇಳ್ತಾ ಜನರನ್ನ ದಿಕ್ಕು ತಪ್ಪಿಸುವಂತದ್ದು. ಅಲ್ಲಿ ಓದಿದಾಗ 728 752 728 ಆಗಿದೆ, 15 ಬಾಕಿ ಇದೆ. ಏನ್ ಅರ್ಥ ಮಾಡ್ಕೊಳ್ಬೇಕು? ಎಷ್ಟು ಜನಕ್ಕೆ ಅಂತಹ ತಾಂತ್ರಿಕ ತಿಳುವಳಿಕೆ ಇರುತ್ತೆ. ಹಾಗಾಗಿ ಇಂಥ ಸುಳ್ಳುಗಳು ಜನನ ದಿಕ್ಕು ತಪ್ಪಿಸುವಂಥದ್ದು ಹೇಳಿದಿರಾ. ನಿಮ್ಮ ಯೋಗ್ಯತೆಗೆ ಏನ್ ಸರಿ ಇದೆಯೋ ಅದು ಹೇಳ್ರಯ್ಯ, ಏನ್ ಸತ್ಯ ಇದೆ ಅದು ಹೇಳ್ರಯ್ಯ. ಇನ್ನೆಷ್ಟು ದಿವಸ ಜನರಿಗೆ ಈ ಭಾಗದ ಜನರಿಗೆ ಅದೆಷ್ಟೋ ಯಾವುದೋ ಒಂದು ಕೋರಮಂಗಲ ಇದೇ ವಿಚಾರಕ್ಕೆ ಒಬ್ರು ಫೇಸ್ಬುಕ್ ಪೇಜ್ ನಡೆಸ್ತಾರೆ ಒಂದಷ್ಟು ಜನ. ಅನೇಕ ಸಂದರ್ಭದಲ್ಲಿ ಅವರು ಪ್ರತಿಭಟನೆಗಳೆಲ್ಲ ಮಾಡಿದ್ರು. ಈ ಕೋರಮಂಗಲ ನಿವಾಸಿಗಳ ಸಂಘದವರು ಇತ್ತೀಚೆಗೆ ಅವ್ರನ್ನು ಏನು ಜಾಸ್ತಿ ಕಾಣಿಸ್ತಾ ಇಲ್ಲ. ಈ ಮಧ್ಯದಲ್ಲಿ ಸ್ವಲ್ಪ ಉಸಿರಾಡೋದಕ್ಕಾಗಿದೆ ಇಲ್ಲಿ ಈ ರಸ್ತೆಗಳು. ಇಲ್ಲಿ ತನಕ ಈ ಕಡೆ ಬಂದು, ಆ ಕಡೆ ಅಲ್ಲಿ ತನಕ ಬಂದು ಈ ಕಾಮಗಾರಿ ಮಾಡೋದು ಇವಾಗ ಒಂದಷ್ಟು ಆಗಿದೆ. ಬಂಧುಗಳೇ, ಕೊನೆಯಲ್ಲಿ ನಮ್ಮ ರಾಜಕಾರಣಿಗಳನ್ನ ನಾವು ಪ್ರಶ್ನಿಸದೆ, ನಮ್ಮ ಅಧಿಕಾರಿಗಳನ್ನ ನಾವು ಪ್ರಶ್ನಿಸದೆ ನಮ್ಮ ಹಕ್ಕುಗಳನ್ನು ಉಳಿಸ್ಕೊಳ್ಳೋದಿಕ್ಕಾಗೋದಿಲ್ಲ, ನಮ್ಮ ಬದುಕು ಹಸನಾಗೋದಿಲ್ಲ. ನೀವು ಎಲ್ಲ ಕಷ್ಟಪಟ್ಟು ಬೆವರರಿಸಿ ತೆರಿಗೆ ಕಟ್ತೀವಿ. ನಮ್ಮ ತೆರಿಗೆ ಹಣವನ್ನು ಸದ್ವಿನಿಯೋಗ ಆಗುವ ರೀತಿಯಲ್ಲಿ ನೋಡ್ಕೊಳ್ಬೇಕಾದಂಥ ಧರ್ಮದರ್ಶಿಗಳ ಥರ ಇರಬೇಕಾಗಿರುವಂತಹ ನಮ್ಮ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು, ಕಾರ್ಯಾಂಗ ಮತ್ತು ಶಾಸಕಾಂಗ
ಇವತ್ತು ಜನದ್ರೋಹಿಗಳಾಗಿದ್ದಾರೆ. ಆ ಜನದ್ರೋಹಿಗಳ ಕಾರಣಕ್ಕೇನೆ ಎಷ್ಟೆಷ್ಟೋ ಓದಿರುವಂತ ವಿದ್ಯಾವಂತರು ಯಾವ್ಯಾವುದೋ ಇಂಡಸ್ಟ್ರಿ ಮಾಡಿಕೊಂಡು ಈ ಥರದ್ದು ಯಾವುದೋ ಒಂದು ಕಂಪನಿ ಮಾಡಿಕೊಂಡು ಈ ಕಾಮಗಾರಿಗಳ ಗುತ್ತಿಗೆ ತಗೊಂಡು 30-40% ಕಮಿಷನ್ನು. ರಾಮಲಿಂಗಾರೆಡ್ಡಿ ಅವರು ಅವ್ರು ನಂಬುವಂತ ಯಾವುದೋ ಒಂದು ದೇವ್ರ ಮೇಲೆ, ಅವ್ರ ಮನೆ ದೇವ್ರ ಮೇಲೆ ಆಣೆ ಮಾಡಿ ಹೇಳಿ ಇದನ್ನ ನಾನು 1 ಪೈಸಾ ಲಂಚ ತಗೊಂಡಿಲ್ಲ, ಅವರೇ ನಿಭಾಯಿಸ್ತಾರೆ. ಅವ್ರು ಹೇಳಿ ಈ ಕಾಮಗಾರಿಯಲ್ಲಿ ನಾನು 1 ಪೈಸಾ ಅವ್ರ ಮನೆ ದೇವ್ರ ಮೇಲೆ, ನಮ್ಮ ಊರಲ್ಲಿ ಬೆಳೆದವರು ಅವರು, ನಮ್ಮ ಆನೇಕಲ್ ತಾಲೂಕವರು, ಚೆಟ್ಟಳ್ಳಿ, ಅದು ಯಾವ ದೇವರು ಗೊತ್ತಿಲ್ಲ, ಅವ್ರ ಮನೆ ದೇವರು ಅಥವಾ ಅವ್ರ ಊರು ಯಾವ್ದು ನಂಬಿದಾರೋ ಆ ದೇವ್ರ ಮೇಲೆ ಆಣೆ ಮಾಡಿ ನಾನು ಈಜಿಪುರ ಫ್ಲೈಓವರ್ ನಿರ್ಮಾಣದಲ್ಲಿ 1 ಪೈಸಾ ಲಂಚ ತಗೊಂಡಿಲ್ಲ, ಕಮಿಷನ್ ತಗೊಂಡಿಲ್ಲ, ಪರ್ಸೆಂಟ್ ತಗೊಂಡಿಲ್ಲ ಅಂತ ಹೇಳಿದ್ರೆ ನಾನು ಓಪನ್ ಆಗಿ, ನನಗೇನು ಅವ್ರು ಶಿಕ್ಷೆ ಕೊಡೋದಕ್ಕಾಗಲ್ಲ, ಆದರೆ ನಾನೇ ಶಿಕ್ಷೆ ಅನುಭವಿಸ್ತೀನಿ. ಅವ್ರು ಸುಳ್ಳು ಹೇಳಿರ್ಲಿ ನಿಜಾನೇ ಹೇಳಿರ್ಲಿ, ಆ ಮನುಷ್ಯ ಅಷ್ಟು ಹೇಳ್ಬಿಟ್ರೆ ಸಾಕು. ಅವ್ರ ಮನೆ ದೇವ್ರ ಮೇಲೆ ಆಣೆ ಮಾಡಿ, ಮಕ್ಕಳ ಮೇಲೆ ಬೇಕಾದ್ರೆ ಎಷ್ಟೋ ಜನ ಸುಳ್ಳು ಹೇಳ್ತಾರೆ, ದೇವ್ರ ಮೇಲೆ ಹೇಳ್ತಾರೆ. ಆದರೆ ಬಹುತೇಕವಾಗಿ ನಾವು ದೇವ್ರು ನಂಬೋಣ, ಅಂದರೆ ಇವ್ರು ದೇವ್ರು ನಂಬ್ತಾರೆ ಅಂತ ಭಾವಿಸೋಣ. ಹಾಗಾಗಿ ಅವ್ರು ದೇವ್ರ ಮೇಲೆ ಆಣೆ ಮಾಡಿದ್ರೆ ನಾನು ರಾಮಲಿಂಗಾರೆಡ್ಡಿ ಅವರು ಈ ಕಾಮಗಾರಿಯಲ್ಲಿ 1 ನಯಾ ಪೈಸಾ ಲಂಚ ತೆಗೆದುಕೊಂಡಿಲ್ಲ, ಕಮಿಷನ್ ತಗೊಂಡಿಲ್ಲ, ಪರ್ಸೆಂಟ್ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ದಾರೆ ಅವ್ರ ಮನೆ ದೇವ್ರ ಮೇಲೆ ಆಣೆ ಮಾಡಿ. ಹಾಗಾಗಿ ಅದು ಸತ್ಯ ಅಂತ ನಾನು ಭಾವಿಸ್ತೀನಿ. ಈ ವಿಚಾರದಲ್ಲಿ ನಾನು ಏನಂತಾರೆ ಬೇಷರತ್ತಾಗಿ ಅವರ ಕ್ಷಮೆ ಯಾಚಿಸುತ್ತೇನೆ ಅಂತೇಳಿ ಪೋಸ್ಟ್ ಮಾಡಿ ಕೈ ಮುಗಿಯೋ ಒಂದು ಫೋಟೋ ಹಾಕಿ ಕ್ಷಮೆ ಯಾಚಿಸ್ತೀನಿ. ಅದ್ರ ಜೊತೆಗೆ ಇವ್ರ ಯೋಗ್ಯತೆಗೆ ಅಕ್ಟೋಬರ್ ಒಳಗಡೆ ಈ ಕಾಮಗಾರಿ ಆಯಿತು ಅಂದರೆ 1 ದಿವಸ ಮೌನ ಮತ್ತು ಉಪವಾಸ, ಪಶ್ಚಾತ್ತಾಪ ಅಲ್ಲ ಪ್ರಾಯಶ್ಚಿತ್ತ, ಪಶ್ಚಾತ್ತಾಪಕ್ಕೆ ಕ್ಷಮೆನೂ ಕೇಳಿ ಪ್ರಾಯಶ್ಚಿತ್ತ ರೂಪವಾಗಿ 1 ದಿವಸ ಮೌನ ಮತ್ತು ಉಪವಾಸ ಇರ್ತೀನಿ ನಾನು. ಇಷ್ಟನ್ನ ಹೇಳಿ ಜನ ಬದಲಾಗೋಣ. ತಮಿಳುನಾಡಲ್ಲಿ ಸಾಕಷ್ಟು ಒಳ್ಳೆ ಗಾಳಿ ಬೀಸಿದೆ. ಕರ್ನಾಟಕದಲ್ಲಿ ಒಂದು ಪರ್ಯಾಯ ನಾವು ಕಟ್ಕೊಳ್ಳೇಬೇಕಾಗಿದೆ. ಯಾವನೋ ಸಿನಿಮಾ ಹೀರೋ ಬರ್ತಾನೆ, ಇನ್ಯಾವನೋ ರಾಜಕಾರಣಿ ಬರ್ತಾನೆ, ರಾಜಕಾರಣಿ ಮಗ ಬರ್ತಾನೆ, ಅವನ ಮೊಮ್ಮಗ ಬರ್ತಾನೆ, ಅವನ ಸೊಸೆ ಬರ್ತಾಳೆ, ಅವನ ಪ್ರಿಯತಮೆ ಬರ್ತಾಳೆ, ಅವಳ ಪ್ರಿಯತಮ ಬರ್ತಾನೆ. ನಾಚಿಕೆ ಆಗಬೇಕು ನಮ್ಮ ಯೋಗ್ಯತೆಗಳಿಗೆ. ಸ್ವತಂತ್ರ ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮಲ್ಲಿಯೇ ಒಂದು ನಾಯಕತ್ವವನ್ನು ರೂಢಿಸಿಕೊಂಡು ಸಮಾಜಕ್ಕೆ ನ್ಯಾಯ ಕೊಡ್ತಾ ವ್ಯವಸ್ಥೆಯನ್ನು ಸುಧಾರಿಸೋದ್ರ ಬದಲಿಗೆ ಅವನ್ಯಾವನು ಅಕ್ರಮವಾಗಿ ದುಡ್ಡು ಮಾಡಿರೋ ತಂದು ಅವನು ಎಲೆಕ್ಷನ್ ನಿಂತ, ಅವನು ಮೊಮ್ಮಗ ನಿಲ್ಲಿಸ್ದ, ಮಗಳು ನಿಲ್ಲಿಸ್ದ, ಮಗನ್ ನಿಲ್ಲಿಸ್ದ, ಹೆಂಡತಿ ನಿಲ್ಲಿಸ್ದ, ಕೊನೆಗೆ ಹೆಂಡತಿ ಬಿಟ್ಟು ಇನ್ನೊಬ್ಬ ಹೆಂಡತಿ ಅಲ್ಲದ ಹೆಂಡತಿಯನ್ನು ನಿಲ್ಲಿಸ್ದ. ಅವ್ರಿಗೆಲ್ಲ ನಾವು ಓಟ್ ಹಾಕ್ಕೊಂಡು ಅವರೇನೋ ಉದ್ಧಾರ ಮಾಡ್ತಾರೆ ಅಂತ. ಅಂಬೇಡ್ಕರ್ ಅವರು ಸಂವಿಧಾನದ ಸಂದರ್ಭದಲ್ಲಿ ಹೇಳ್ತಾರೆ, ಇನ್ಮೇಲೆ ದೇಶದಲ್ಲಿ ರಾಜ ರಾಣಿಯರ ಹೊಟ್ಟೆನಲ್ಲಿ ರಾಜರು ಹುಟ್ಟೋದಿಲ್ಲ, ಅವ್ರು ಹುಟ್ಟೋದು ಬ್ಯಾಲೆಟ್ ಬಾಕ್ಸ್ ಮೂಲಕ ಅಂತ. ಇವತ್ತು ಅದೇ ಬ್ಯಾಲೆಟ್ ಬಾಕ್ಸ್ ಮೂಲಕ ಅದೇ ರಾಣಿಯಲ್ಲಿ ಹುಟ್ಟಿದ ಮಕ್ಕಳು ಅದೇ ಬ್ಯಾಲೆಟ್ ಬಾಕ್ಸ್ ಮೂಲಕನೇ ಹುಟ್ಟುತ್ತಾ ಇದ್ದಾರೆ. ಅಂದ್ರೆ ಹಣ ಚೆಲ್ಲಿ ಅದೇ ರಾಜ ರಾಣಿಯರು ತಮ್ಮ ಮಗಳ ಹೆಸರಲ್ಲಿ ಹಣ ಚೆಲ್ಲಿ ನೆನ್ನೆ ತಾನೇ ನೋಡಿದ್ವಿ. ಇನ್ನು ಬಚ್ಚ ಹೇಳ್ಬೇಕಾದ್ರೆ ನಿಜವಾಗ್ಲು ಎಲ್ಲಿ ದಾವಣಗೆರೆ MLA ಪ್ರೆಸ್ ಮೀಟಲ್ಲಿ ಮಾತಾಡ್ತಿದ್ರೆಲ್ಲ ಜನ ನೋಡಿ ಟ್ರೋಲ್ ಮಾಡ್ತಾ ಇದ್ದಾರೆ. ಏನು ಪ್ರಾಪಂಚಿಕ ಜ್ಞಾನ ಇಲ್ಲದಂತಹ ಬರೀ ಅಪ್ಪ ಅಮ್ಮ ತಾತ ಅಜ್ಜ ಅಜ್ಜಿ ಅವ್ರನ್ನ ನೋಡಿಕೊಂಡು ಜನ ಹುಚ್ಚರಾಗಿ ಹಣಕ್ಕೋ ಎಂಡಕ್ಕೋ ಓಟ್ ಹಾಕಿ ಇಂಥ ಯುವರಾಜರನ್ನ ಯುವರಾಣಿಯರನ್ನ ಇನ್ನು ಪ್ರಬುದ್ಧತೆ ಬಂದಿಲ್ದಿರುವಂಥ ಮೆಚುರಿಟಿ ಇಲ್ದಿರೋಂಥವ್ರನ್ನ ಗೆಲ್ಲಿಸಿದ್ರೆ ಪ್ರಜಾಪ್ರಭುತ್ವ ನಿಮ್ಮ ಬದುಕು ಉಳಿತೇನ್ರಪ್ಪ, ಯೋಚನೆ ಮಾಡಿ ಅಂತ ಕೇಳ್ಕೊಳ್ತಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ, ಭ್ರಷ್ಟರೇ ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಜೈ. KRS ಪಾರ್ಟಿಗೆ ಜೈ. ಬಿಡುಗಡೆ ಭ್ರಷ್ಟರಿಂದ ಬಿಡುಗಡೆ, ಬೆಂಬಲಿಸಿ KRS ಬೆಂಬಲಿಸಿ, ವೋಟು ಮಾಡಿ, ಡೊನೇಟ್ ಮಾಡಿ, KRS ಗೆ ಸಪೋರ್ಟ್ ಮಾಡಿ. ಕೈಯಲ್ಲಿ ಲಾಠಿ, ಬಾಯಲ್ಲಿ ಸೀಟಿ, ಕೈಯಲ್ಲಿ ಲಾಠಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಜೈ. KRS ಪಾರ್ಟಿಗೆ, ಜೈ. ಕರ್ನಾಟಕ ಮಾತೆಗೆ, ಜೈ. ಕನ್ನಡ ಭುವನೇಶ್ವರಿಗೆ, ಜೈ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ KRS, ಜೈ. ಜೈ.